ಈಗ ನೀವು ಹಿಂಗಿದ್ರಲ್ಲ, ಇದ್ರ ಲೆಫ್ಟ್ ಅಲ್ವಾ, ಇದನ್ನ ಹಂಗೆ ಇಟ್ಕೊಳ್ಳಿ. ತಕ್ಷಣ ನೀವು ಇದನ್ನ ಹಿಂಗೆ ಬಿಡಿ, ಸ್ಟ್ರೈಟ್ ಅಷ್ಟೇ, ಹಿಂಗೆ ಹಂಗೆ. ಬರಲಿ ನೋಡಿ, ನಾವು ಇಲ್ಲಿ ಹೋಗಿದ್ದಾಗೆ ಕೈಗಳೆಲ್ಲ ನಮ್ಮ ಸ್ಟೈಲ್ ಚೇಂಜ್ ಆಗುತ್ತೆ. ಓಹೋ, ಹಂಗೆ ಒಂದೊಂದು ಕೈಲೇನು ಕೊಡಬೇಕು ಅಂತ ಗೊತ್ತೀವಿ ನಾವು. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ 100% ಸರ್. ಸಿನಿಮಾಗೆ ಇದು ಬೇಕು. ಇಲ್ಲಿ ಹೊಡಿತಿದ್ದಾಗ ರಿಯಾಕ್ಷನ್ ಇದೆ ಇರುತ್ತೆ ನಮ್ದು. ಇಷ್ಟು ಇದೇ ಇರಲ್ಲ, ಗ್ಯಾಪೇ ಇರಲ್ಲ. ಹೌದಾ? ಇಷ್ಟೆಲ್ಲ ಸ್ಲೋ ಮೋಷನ್ ಮಾಡಂಗಿಲ್ಲ. ಇಲ್ಲ, ಫಾಸ್ಟ್ ಇರುತ್ತೆ. ಜೊತೆಗೆ ಇದು ನೋಡಿ, ಈಗ ನಿಂತ್ಕೋ, ಇದು ಏಟ್ ತಿನ್ಬಿಡ್ತೀರಾ ನೀವು. ಓ, ಹಿಂಗೆಲ್ಲ ಏಟ್ ಬಿಡಂಗಿಲ್ಲ. ಚೂರು ಏಟ್ ಬಿಡಲ್ಲ ಸರ್ ನಮಗೆ. ಈಗ ನಿಮ್ಮ ಫೇಸ್ ಅಲ್ವಾ, ಫೇಸ್ ಹತ್ರ ನಾನು ಫೋರ್ಸು, ನೀವೇನು ರಿಯಾಕ್ಷನ್ ಮಾಡಬೇಡಿ. ನೋಡಿ ಹೆಂಗೆ ಬರುತ್ತಾ ಆ ಸ್ಪೀಡು, ಆ ಸ್ಪೀಡ್ ನೋಡಿ. ಅಲ್ಲಿ ನಮ್ಗೆ ಒಂಚೂರು ತಗೊಳ್ಳಲ್ಲ ಅಂತ. ರಾಜ್ಕುಮಾರ್ ಅವ್ರ ಜೊತೆ ನಾವು ವರ್ಕ್ ಮಾಡೋರು ಒಂದು ಏಟ್ ಬಿಟ್ಬಿಟ್ರೆ ನಮ್ಮನ್ನು ಬಿಡ್ತಾರ? ರೋಡಲ್ಲಿ ಓಡಂಗಿಲ್ಲ. ಅಷ್ಟಿರೋದ. ಈಗ ಒಂದು ಡೇಟ್ ಕೊಡಿದ್ರೂ ರಿಯಾಕ್ಷನ್ ಹಾಗೆ ಫೇಸ್ಗೆ ಏನು ರಿಯಾಕ್ಷನ್, ಏನು ಸ್ಪೀಡ್ ಇರುತ್ತೆ ಗೊತ್ತಂದು. ಸ್ಪೀಡು ನೋಡಿ, ಹೋಗಿ ಬರೋ ಇದೆಲ್ಲ ಆ ಸ್ಪೀಡ್ಗೆ ನಿಮ್ಗೆ ಇದು ಗೊತ್ತಾಗತ್ತೆ. ಆ ಬಿದ್ದಿದ್ದು ಕೇಟ್ ರಿಯಾಕ್ಷನ್ ತಗೋತೀವಿ ನಾವು. ನಮ್ಮ ಪಂಚ್ ಕರೆಕ್ಟಾಗಿ ನೀವು ಹಿಂಗಂದ್ರೆ ಏಟ್ ಬಿದ್ದಿದೆ ಅಂತ. ವಾವ್ ವಾವ್ ವಾವ್. ಈ ಮನೆ ಕಟ್ತಾ ಇದ್ದೆ ಪುಟ್ನಂಜ ಟೈಮಲ್ಲಿ. ಏನೇ ಕೆಲಸ ಹೇಳಿದ್ರು ಮಾಡ್ತಾ ಇದ್ವಲ್ಲ, ಮುತುವರ್ಜಿ ಕೆಲಸ ನೋಡ್ಬಿಟ್ಟು ಲಾಸ್ಟಲ್ಲಿ ನೀನೇನೇನೋ ಮಾಡ್ತಾ ಇದ್ರು, ನೀವೇನೇನು ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಅಣ್ಣ ಅಂದ. ಆಮೇಲೆ ಹೋಯ್ತು, ಬಂದು ಬರೋ ಇಲ್ಲಿ ಅಂದರು. ಸೂಟ್ ಕೇಸ್ ತೆಗೆದ್ಬಿಟ್ಟು 50,000 ಕೊಟ್ಟರು ಸರ್. 50,000 ಕೊಟ್ಟು ಮನೆ ಕಟ್ತಾ ಇದ್ದೀನಿ ಅಂದಲ್ಲ, ಇಟ್ಕೊಳ್ಳೋ ಅವನು. ಯಾರು ಇದುವರೆಗೂ ಕೊಟ್ಟಿಲ್ಲ, ಕೊಡಲ್ಲ. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ ಬೆಳೆದಿದ್ದು. ಹುಡುಗನಿಂದಾನು ನಮಗೆ ಒಂದು ಜಾಬ್ ಸೇರ್ಕೋಬೇಕು, ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅಂತ ಆಸೆ. ಭಾಳ ಕಷ್ಟಪಟ್ಟೆ ನಾನು. ಹಾಗಾಗಿ ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ನಾನು ಮೊದಲಿಂದನೂ. ಹೀಗಾಗಿ ಎಲ್ಲೆಲ್ಲಿ ಸಿಗುತ್ತೋ ನನಗೆ ಕಬಡ್ಡಿ ಪ್ಲೇಯರ್ ನಾನು. ಕಬಡ್ಡಿ ಆಡೋಕ್ಕೆ ತುಂಬ ಇಷ್ಟ. ಎಲ್ಲಿ ಸಿಗುತ್ತೋ ಅಲ್ಲಿ ನುಗ್ಗೋಗಿ ಆಡೋದು ಮಾಡೋದು, ಹಿಂಗೆ ಮಾಡಿ ಆಡಿಕೊಂಡು ಸ್ಟೇಟ್ ಲೆವೆಲ್ಗೆ ಬಂದೆ. ಇದೇ ಸ್ಟೇಡಿಯಂನಲ್ಲಿ ಕೋಚಿಂಗ್ ಕ್ಯಾಂಪ್ ಮಾಡಿದೆ. ನಮ್ಮ ಕಂಠೀರವ ಸ್ಟೇಡಿಯಂ. ಆ ಸ್ಟೇಡಿಯಮಲ್ಲಿ ಕೋಚಿಂಗ್ ಕ್ಯಾಂಪು ನಡೆಯೋದು ರೆಗ್ಯುಲರಾಗಿ. 300 ರೂಪೀಸ್ ಸ್ಟೈಪೆಂಡು. ನಮಗೆ ಸ್ಟೈಪೆಂಡ್ ಸಿಗುತ್ತಲ್ಲ ಅನ್ನೋ ಖುಷಿ ಬೇರೆ ನಮಗೆ. ಆ 300 ರೂಪೀಸ್ಗೆ ಹೋಗಿ ರೆಗ್ಯುಲರಾಗಿ ಮಾಡಿ ಒಂದು ಲೆವೆಲ್ಗೆ ಬಂದೆ ನಾನು. ಒಳ್ಳೆ ಇದಾದೆ, ಹೆಸರು ಮಾಡಿದೆ. ಒಳ್ಳೆ ರೈಡ್ರು ನಾನು. ಹೋದ್ರೆ ಒಂದು ಸರಿ 4 ಜನ 3 ಜನ ಹೊಟ್ಟೆ ತೊಗೊಂಬರೋದು ನಾನು. ಆ ಥರ ರೆಕಾರ್ಡ್ ಬ್ರೇಕ್ ಅವಾಗಲೇ ನಾನು. ಭಾಳ ರಫು ನಾನು, ಭಾಳ ರಫ್ ಆಗಿದ್ದೆ. ಸೊ ಜೋರಾಗೇ ಇದ್ದೆ ನಾನು. ಕಂಠೀರವಲ್ಲಿ ಕೋಚಿಂಗ್ ಕ್ಯಾಂಪ್ ಇತ್ತು. ಆ ಕೋಚಿಂಗ್ ಕ್ಯಾಂಪ್ನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಒಂದು ಕ್ಯಾಂಪ್ ಮಾಡಿದೆ, ಇನ್ನೊಂದು ಕ್ಯಾಂಪ್ ಮಾಡಿದೆ. ಸೊ ಮನಸ್ಸು ಒಂದು ಸ್ವಲ್ಪ ಚೇಂಜ್ ಆಯಿತು. ಅಥ್ಲೆಟಿಕ್ ಪ್ಲೇಯರಾಗಿ ಒಂದು ಕ್ಯಾಂಪ್ ಮಾಡಿದೆ. ಆಮೇಲೆ ಯಾಕೋ ಇದು ನಮಗೆ ಸರಿ ಬರೋಲ್ಲ ಅಥ್ಲೆಟಿಕ್ಕು. ಒಳ್ಳೆ ವೆಯ್ಟು, ಬಾಡಿ ನಾನು ಜಾಸ್ತಿ. 100 ಮೀಟ್ರ್ ಸ್ಪೀಡು ಭಾಳ ಚೆನ್ನಾಗಿ ಓಡ್ತಾಯಿದ್ದೆ ನಾನು. ಒಳ್ಳೆ ಸ್ಪೀಡು ನಂದು. ಆ ಸ್ಪೀಡ್ ನೋಡಿ ನಾನು ಅದಕ್ಕೆ ಸೇರ್ಕೊಂಡು ತಿರ್ಗಾ ಕಬಡ್ಡಿಗೆ ಬಂದೆ. ಸ್ಟೇಟ್ಗೆ ಆಡಿದೆ. ಸ್ಟೇಟ್ಗೆ ಆಡಿದ ತಕ್ಷಣ ನನಗೆ NGFನಲ್ಲಿ ಕಾಲ್ ಬಂತು. NGFನಲ್ಲಿ ಹೋಗಿ ಅಲ್ಲಿ ಜಾಯ್ನ್ ಆದೆ. ಅಲ್ಲೊಂದು 6 ತಿಂಗಳು ಆಡಿಸಿದ್ರು. 6 ತಿಂಗಳು ಆಡದೆ ಟೆಂಪ್ರವರಿ ಪೀರಿಯಡ್ ಇತ್ತು. ಅವರ ಪರ್ಮನೆಂಟ್ ಆಯಿತು. ಪರ್ಮನೆಂಟ್ ಆಗ್ತಿದ್ದಂಗೆ ನಾನು ಶೂಟಿಂಗ್ ಹೋಗ್ಬೇಕು ಆಸೆ ಇತ್ತು. ನಮ್ಮ ಬ್ರದರ್ ಬಂದು ಫಿಲ್ಮ್ ಡಿಸ್ಟ್ರಿಬ್ಯೂಟ್ರು. ಅವ್ರೇನು ಮಾಡಿದ್ರು, ವಿಷ್ಣುವರ್ಧನ್ ಪಿಕ್ಚರ್ ನಡೀತಾ ಇತ್ತು. ಆ ಟೈಮಲ್ಲಿ ದ್ವಾರಕೇಶ್ ಅವರು ತುಂಬ ಕ್ಲೋಸ್ ನಮ್ಮ ಬ್ರದರ್ಗೆ. ನನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಒಳ್ಳೆ ಪರ್ಸನಾಲಿಟಿ, ಹೈಟು. ನನ್ನ ನೋಡಿ ದ್ವಾರಕೇಶ್ ಅವರು ಭಾಳ ಖುಷಿಪಟ್ಟು, ರಾಜಣ್ಣ ಅವ್ರ ತಮ್ಮನ ನೀನು ಬಾಪ ಅಂತೇಳಿ ಕೂರಿಸಿ ಒಂದು ಪಿಕ್ಚರ್ ಕೊಟ್ಟರು, ಮನೆ ಕತೆ ಅಂತ. ಅದೇ ಫಸ್ಟ್ ಪಿಕ್ಚರು ನಮ್ಮ ದ್ವಾರಕೇಶ್ ಅವರ ಪಿಕ್ಚರ್ಗೆ ನಮ್ಮ ಫೈಟ್ ಮಾಸ್ಟ್ರು ವಿಜಯನ್ ಅಂತ ಸಾಹಸ ಸಿಂಹ ಇದೆಲ್ಲ ರೆಕಾರ್ಡ್ ಮಾಡಿದ್ರಲ್ಲ, ಅವರೇ ಅದೇ ಫಸ್ಟ್ ಪಿಕ್ಚರು ಫೈಟ್ ಮಾಸ್ಟರ್ ಅವರು. ಆವಾಗಲೇ ನಾನು ಎಂಟ್ರಿ ಆದ ಅದೇ ಫಸ್ಟ್ ಪಿಕ್ಚರಲ್ಲಿ. ಆಮೇಲೆ ಅದೃಷ್ಟವಂತ ಕಂಟಿನ್ಯೂಸ್ ಆಗಿ ದ್ವಾರಕೇಶ್ ಅವ್ರ ಪಿಕ್ಚರ್ಗಳು ನನಗೆ ಕೊಡೋಕ್ಕೆ ಬಂದರು. ಅಜಂತಾ ಕಂಬೈನ್ಸ್ನವರು ನಾನು ನೋಡಿ ಅವರೊಂದು ಪಿಕ್ಚರ್ ಕೊಟ್ಟರು, ಊರಿಗೆ ಉಪಕಾರಿ ಅಂತ, ವಿಷ್ಣುವರ್ಧನ್ದು. ಅಲ್ಲೂ ಒಳ್ಳೊಳ್ಳೆ ಬ್ಯಾನರ್ಗಳಲ್ಲೇ ನಾನು ಮಾಡ್ತಾಯಿದ್ದೆ. ಆಮೇಲೆ ಅಣ್ಣವ್ರ ಕಂಪ್ನಿಯಲ್ಲಿ 2 ನಕ್ಷತ್ರ ಸಿಕ್ತು ನನಗೆ. 2 ನಕ್ಷತ್ರದಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದೆ. ಬಿ ರಾಮಮೂರ್ತಿಯವರು ಅಸೋಸಿಯೇಟ್ ಆಗಿದ್ದರು ಅವಾಗ. ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅದರ ನೆಕ್ಸ್ಟು ಅಣ್ಣವ್ರ ಕಂಪ್ನಿಯಲ್ಲಿ ಪರ್ಮನೆಂಟಾಗಿ ನಾನು ಕೊಡೋಕ್ಕೆ ಶುರು ಮಾಡಿದ್ರು. ಭಾಳ ಖುಷಿಯಾಗಿ ಕೆಲಸ ಮಾಡ್ತಿದ್ವಿ, ಆನಂದವಾಗಿ. ಅಲ್ಲೇ ಭಾಳ ಚೆನ್ನಾಗಿ ನಮಗೆ ಟ್ರೀಟ್ ಮಾಡೋರು. ಸಾರಾ ಗೋವಿಂದ್ ಅವರು ಮ್ಯಾನೇಜರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಸಾರಾ ಗೋವಿಂದ್ ಅವರು ಮರೆಯೋವಾಗೆ ಇಲ್ಲ ನಾವು. ಅಣ್ಣವ್ರ ಕಂಪ್ನಿ ಅಂದರೆ ನಮಗೊಂದು ಖುಷಿ. ಅಲ್ಲೇನಂದರೆ ಪೇಮೆಂಟ್ಸು, ನಮ್ಮ ಕೆಲಸ, ಖುಷಿಯಾಗಿ ಕೆಲಸ ಕೊಡೋರು. ನಾವು ಹಂಗೆ ಮಾಡ್ತಿದ್ವಿ. ಇಲ್ಲಿಂದ ಭಕ್ತ ಪ್ರಹ್ಲಾದ ಇದ್ದಕ್ಕಿದ್ದ ನೈಟ್ ಫೋನ್ ನೋಡಿದೆ ಹತ್ತಿರ ಅಂದರೆ ನಾವು ಇಲ್ಲಿ ಬಸ್ ಹತ್ತಿ ಮಡ್ರಾಸ್, ನಾವು ಬೆಂಗಳೂರಲ್ಲಿ ಮನೆಯಿಂದ ನಮ್ಮ ಗಾಂಧಿನಗರ ಹೋದಾಗೆ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಬೆಳಗ್ಗೆ ಇಳಿತೀವಿ, ಶೂಟಿಂಗ್ ಮುಗಿಸ್ಕೊಂಡು ನೈಟ್ ಇಲ್ಲಿರ್ತೀವಿ. ಈ ಥರ ನಡೀತಾ ಇತ್ತು ನನಗೆ. ಅದೇ ಕಣ್ಣು ಇದು ಎಲ್ಲ ರಾಜ್ಕುಮಾರ್ ಅವ್ರದ್ದು ರೆಗ್ಯುಲರ್ ಪಿಕ್ಚರ್. ಅಣ್ಣವ್ರದ್ದು ಅದು ಎಲ್ಲ
ಅಣ್ಣವ್ರ ಜೊತೆ ಮಾಡಬೇಕಾದ್ರೆ ಫಸ್ಟು ನಮಗೆ ಭಯ, ಇಬ್ಬರು ಇಂಥ ದೊಡ್ಡ ವ್ಯಕ್ತಿ ಏನಾದರೂ ಏಟ್ ಬಿದ್ದುಬಿಟ್ರೆ ಹೆಂಗೆ ಅಂತ. ನಾನು ಕೊಟ್ಟರು ಒಂದು ಪಿಕ್ಚರ್, ಫಸ್ಟ್ ಪಿಕ್ಚರ್ ಕೊಟ್ಟಾಗ ಫೈಟಿಂಗ್ನಲ್ಲಿ ನಮ್ಮದು ಮೂಮೆಂಟ್ಸ್ ಇರುತ್ತಲ್ಲ, ಆ ಪಂಚಿಂಗ್ಸು ಇದು ಎಲ್ಲ ನೋಡಿ ಖುಷಿ ಪಟ್ಟರು ಅಣ್ಣವರು. ಏನಪ್ಪ ನೀನು ಬೆಂಗಳೂರಿನವ್ರ, ನಮ್ಮ ಹುಡುಗರು ಹಿಂಗಿದ್ದೀರಾ ಅಂತಂದ್ರು ಅಣ್ಣವ್ರು. ನಮ್ಗೆ ಅದೇ ಒಂದು ದೊಡ್ಡ ಖುಷಿ ಆಗೋಯ್ತು ನನಗೆ. ಆಮೇಲೆ ಒಂದು ಫ್ರಂಟ್ ಫಾಲಿಂಗ್ ಮಾಡಿದೆ, ಅದು ನೋಡಿದ್ರು ಅಣ್ಣವರು. ಆಮೇಲೆ ರೆಗ್ಯುಲರ್ ಅಣ್ಣವ್ರ ಕಂಪ್ನಿ ಫಿಕ್ಸ್ ಆಗಿಬಿಟ್ಟೆ ನಾನು. ಇತ್ತು ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾಗ ನಮ್ಮ ರವಿ ಸರ್ ಚಿತ್ರಗಳು ಸ್ಟಾರ್ಟ್ ಆಯಿತು. ಅವ್ರ ಪಿಕ್ಚರಲ್ಲಂತೂ ಬಿಡಲೇ ಎಲ್ಲ, ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ರು ನಮ್ಮನ್ನು. ಅವ್ರದ್ದೆಲ್ಲ ಪಿಕ್ಚರ್ಗೂ ನಾನು ಅಸಿಸ್ಟೆಂಟ್ ಫೈಟ್ ಮಾಸ್ಟ್ರು, ಪ್ರತಿಯೊಂದು ಪಿಕ್ಚರ್ಗೂ ಎಲ್ಲದರಲ್ಲೂ ಅವ್ರ ಹತ್ರ ಅಂತೂ ನಾನು ರೈಟ್ ಹ್ಯಾಂಡ್ ಆಗಿದ್ದೆ. ಅವರು ಅಂದರೆ ಅವ್ರ ಹತ್ರ ಸಾಕಷ್ಟು ಕಲಿತೆ ನಾನು. ಸುಳ್ಳು ಹೇಳ್ಬಾರ್ದು, ಲೇಟಾಗಿ ಬರಬಾರ್ದು, ಲೇಟಾಗಿ ಬಂದ್ರೂ ಅವ್ರಿಗೆ ಹಿಡಿಸಲ್ಲ, ಸುಳ್ಳು ಹೇಳ್ಬಾರ್ದು, ಇವೆರಡು ನಮಗೆ ಇನ್ನೂ ಸ್ವಲ್ಪ ಅದೆಲ್ಲ ಇತ್ತು ಸ್ಟಾರ್ಟಿಂಗಲ್ಲಿ. ಗೊತ್ತಿಲ್ಲ, ಈಗ ಬಂದಿದೆ ಸರ್ ಮುಂಚೆನೇ, ನೀವು ಅವ್ರು ರೆಡಿಯಾಗಿರಲಿಲ್ಲ ಅಂದರೆ ನಾವು ಈ ಥರ ಮ್ಯಾಚ್ ಮಾಡಿ ಹೇಳ್ಬಿಡ್ತಾಯಿದ್ವಿ. ಒಂದು ಸರಿ ಸಿಗಾಕೊಂಡೆ, ಅವಾಗ ಹೇಳಿದ್ರು ಇದು ಹೇಳ್ಬಾರ್ದು, ಅವ್ರ ಹತ್ರ ಕಲಿತೆ ನಾನು. ಆವತ್ತಿಂದ ನಾನು ಸುಳ್ಳು ಹೇಳಲ್ಲ. ಇಷ್ಟು ಗಂಟೆಗೆ ಬಂದೆ, ನಾನು ಇಷ್ಟು ಗಂಟೆಗೆ ಕೂತಿದ್ದೀನಿ, ಲೇಟ್ ಆಯಿತು ಸರ್, ಅದನ್ನು ನಾನು ಡೈರೆಕ್ಟಾಗಿ ಹೇಳೋದು, ಸುಳ್ಳು ಹೇಳೋದು, ಕದಿಯೋದು, ಇವೆಲ್ಲ ಹೌದು. ನಾನು ಅವ್ರ ಹತ್ರ ಭಾಳ ಕಲ್ತಿದ್ದೀನಿ, ರವಿ ಸರ್ ಹತ್ರ. ರವಿಚಂದ್ರನ್ ಅವ್ರನ್ನ ಪರ್ಸ್ನಲಾಗಿ ಇಟ್ಕೊಂಡಿದ್ರು, ಸುಮಾರು ವರ್ಷ ದುಡಿದಿದ್ದೀನಿ ನಾನು. ಸಿಕ್ಕಾಪಟ್ಟೆ ಅನುಭವ. ಯಾರು ನಾನು ಅವ್ರ ಘಟನೆಗಳು ಎಂತೆಂಥ ಘಟನೆ ಸರ್, ಸೂಪರು. ನಾವು ಒಂದೊಂದು ಶಾರ್ಟ್ಗಳು ಇಟ್ಬಿಡ್ತಾರೆ ಅವರು, ದೊಡ್ಡ ಶಾರ್ಟ್ ಇಟ್ಬಿಟ್ಟು, ಇದು ನನಗೆ ಇಲ್ಲಿಂದ ಇದು ನಂದಿ ಹಿಲ್ಸ್ ಬೆಟ್ಟದ ಮೇಲೆ ಇದ್ದೀವಿ, ಹೀಗೆ ನನ್ನ ಬ್ಯಾಂಕ್ ಸುರೇಶ್ ನೀವು ಇಂಟ್ರ್ಯೂ ಮಾಡಿರ್ಬೋದು. ಅವನ್ನ ನಂದಿ ಹಿಲ್ಸ್ ಲೇಟಾಗಿ ಬಂದ, ನಿನ್ನೆ ಅದ್ರ ಹಿಂದಿನ ರಾತ್ರಿ ಅವ್ನು ಸ್ವಲ್ಪ ಜಾಸ್ತಿ ಕೊಡ್ದು ಮಲ್ಲಿಗೆ ಲೇಟಾಗಿ ಬಂದವನೇ. ಇವನು ಬರೋದು ಲೇಟ್, ಅದಕ್ಕೆ ನಾನು ಕೇಳಿದ್ರು ಎಲ್ಲೋ ಅಂದರು, ಎಲ್ಲೋ ಲೇಟ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಅಣ್ಣ ಬರ್ತಾನೆ ಅಂತ ಅಂದೆ ನಾನು. ಹಂಗಂದಿದ್ದಕ್ಕೆ ರವಿ ಅವರು ಏನು ಮಾಡಿದ್ರು, ಅವ್ನಿಗೇನಾದರೂ ಒಂದು ಶಾರ್ಟ್ ಇಡಬೇಕು ಇವತ್ತು ಮಾಡ್ತೀನಿ ಅಂದರು. ಬಂದ ತಕ್ಷಣ ಒಂದು ಇದ್ರ ಮೇಲೆ ನಂದಿ ಹಿಲ್ಸು ಕೆಳಗಡೆ ಐತರ ಅದು ನೋಡಿದ್ರೇ ಭಯ ಆಗುತ್ತೆ. ಆ ಥರದ ಜಾಗದಲ್ಲಿ ಬೆಡ್ ಹಾಕಿ ಇಲ್ಲಿಂದ ಮೇಲಿಂದ ನಿಂತ್ಕೊಂಡು ಫ್ರಂಟ್ ಕಟ್ ಮಾಡಿಸ್ಬಿಟ್ಟು ಡಬಲ್ ಕಟ್ ಮಾಡಬೇಕು. ಅದು ಡಬಲ್ ಕಟ್ ಮಾಡ್ದೆ ಸರ್, ಅದು ಆ ಗಾಳಿಗೆ ಇನ್ನೂ ತೊಗೊಂಡೋಗಿ ಆ ಕಡೆ ಬಿಟ್ಬಿಡ್ತವನಿಗೆ. ಬಟ್ ಏನೂ ಆಗಿಲ್ಲ ಲಕ್ಕಿಲೆ. ಆ ಶಾರ್ಟ್ ನಾನು ಮರೆಯೋಕ್ಕೆ ಆಗಲ್ಲ ಸರ್. ನಾನೇ ಅಸಿಸ್ಟೆಂಟ್ ಫೈಟ್ ಮಾಸ್ಟ್ರು, ಶಾರ್ಟ್ ಇಟ್ಟವರು ರವಿಚಂದ್ರನ್ ಸಾರು. ಆ ಶಾರ್ಟ್ ನೋಡ್ಬಿಟ್ಟು ಎದುರೋಗ್ಬಿಟ್ಟೆ ಸರ್ ನಾನು. ಆಮೇಲೆ ಕರೆದು ಕೇಳಿದ್ರು, ಏನು ಇದು ಹಿಂಗೆ ಅಂದ್ರೆ, ಫಸ್ಟ್ ಕ್ಲಾಸಾಗಿ ಮಾಡ್ದಣ್ಣ ನೀವು ಸುಮ್ಮನೆ ರಿಟ್ಸು ಅಂದ. ಅವನಿಗೆ ಸೀರಿಯಲನ್ನು ಇಟ್ಟಿದ್ದು ಶಾರ್ಟ್ ಆದರು, ಅವ್ನು ಖುಷಿ ತಗೋದಿದ್ರು. ಆ ಥರ ರವಿ ಸರ್ ಮಾತ್ರ ಭಾಳ ಚೆನ್ನಾಗಿರ್ತಾರೆ ನಮ್ಮ ಜೊತೆಯಲ್ಲಿ ಯಾವಾಗಲೂ. ಈ ಸೀರಿಯಸ್ ಅವ್ರ ಹತ್ರ ಏನು ಕೆಲಸ, ಆಮೇಲೆ ಅವ್ರಿಗೆ ಏನು ಅನ್ಕೊತಾರೋ ಅದು ಆಗಬೇಕು, ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡಿರ್ತಿದ್ವಿ. ಏನು ಕೇಳಿದ್ರು ಮಾಡೋಕ್ಕೆ ರೆಡಿ. ಇಲ್ಲಿ ಬೀಳ್ತೇವೆ ರೆಡಿ ಸರ್. ಒಂದು 20 ಚೇರ್ ಇಕ್ಬಿಟ್ಟು ನನಗೊಂದು ಶಾರ್ಟ್ ಇಕ್ಬಿಟ್ರು. ಇವ್ನು ಯಾವಾಗಲೂ ಜಾಸ್ತಿ ಬೀಳೋ ಅಂತ. ಒಂದು ದೊಡ್ಡ ಟೇಬಲ್ ಮೇಲಿಂದ ಫ್ರಂಟ್ ಕಟ್ ಮಾಡು ಅಂದರು. ನಾನು ಫ್ರಂಟ್ ಕಟ್ ಮಾಡಿ ಕ್ಲೀನಾಗಿ ಲ್ಯಾಂಡಾಗಿ ಎದ್ದು ಬಂದೆ. ನೀನು ಏನು ಮಾಡಿದ್ರು ಮಾಡ್ಕೊಂಬತ್ತೀಯ ಅನ್ನೋ ಥರ ನಮಗೆ ಒಂದು ಆ ಥರ ಭಾಳ ವರ್ಷಗಳು ಭಾಳ ಕಷ್ಟಪಟ್ಟಿದ್ದೀನಿ. ಇದೇ ಒಂದು ವಿಜಯ ಖಡ್ಗ ಪಿಕ್ಚರು. ಅವಾಗೆಲ್ಲ ಫೈಟ್ ಮಾಸ್ಟ್ರು ಸರ್, ಇದು ಈ ಕಷ್ಟ ನಿಮ್ಗೆ ಹೇಳಲಿಲ್ಲ ನಾನು. ತಮಿಳ್ನಾಡಿಂದ ಫೈಟ್ ಮಾಸ್ಟ್ರು ಬರೋರು ನಮ್ಮ ಕಾಲದಲ್ಲಿ. ನಾವು ಯಾರೂ ಇಷ್ಟು ಇಂಪ್ರೂವ್ ಆಗಿಲ್ಲ, ಇದಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಇದನ್ನು. ನಾನು, ನೀಗ್ರೋ ಜಾನಿ, ನಮ್ಮ ಕರ್ನಾಟಕದ ಸ್ಟೆಂಟ್ ಯೂನಿಯನ್ ಫೈಟರ್ಸು ಬಿಟ್ಟರೆ 4-5 ಜನ ನಾವು ಭಾಳ ಬ್ಯುಸಿಯಾಗಿದ್ದವರು. ನಾನು, ಗೋವಿಂದು, ದೇವು, ನಮ್ಮ ನೀಗ್ರೋ ಜಾನಿ 4 ಜನ ಯಾವಾಗಲೂ ಬ್ಯುಸಿ ಇರ್ತಿದ್ವಿ. ಅದರಲ್ಲಿ ಇಬ್ಬರು ಅಂದರೆ ನಾನು, ನೀಗ್ರೋ ಜಾನಿ ಬ್ಯುಸಿನೇ ಯಾವಾಗಲೂ. ಎಲ್ಲ ಕಂಪ್ನಿಯವರು ನಮ್ಮನ್ನು ಕರೆಯೋರು. ನಮ್ಮ ಕೆಲಸ ನೋಡಿದ ತಕ್ಷಣ ನಮ್ಮನ್ನ ಅದಕ್ಕೆ ಶೂಟ್ ಆಗ್ತಿದ್ವಿ. ಆಮೇಲೆ ಕೆಲಸ ನನಗೆ ಅವಾಗಂದರೆ ಇವಾಗಿರೋ ಥರ GB ಸರ್. ಅವಾಗ ಫಿಲಿಮು ಒನ್ ಮೋರ್ ಟೇಕ್ ತೊಗೊಂಡ್ರೆ ಓಡಿಸ್ಬಿಡೋರು. ಅವ್ರಿಗೆ ದುಡ್ಡು ಜಾಸ್ತಿ ಹೋಗುತ್ತೆ ಸರ್ ಅವಾಗ ಆ ಫಿಲಿಮು. ಇವಾಗಾದರೆ ಎಷ್ಟು GB ಎಷ್ಟನ್ನ ತೆಗೀರಿ, ನಾವು ಒಂದೊಂದೇ ಟೇಕು ಸರ್ ಕೊಟ್ಟರೆ ಟಕ 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 ಅಂತ ಮಾಡ್ಕೊಂಡು ಹೋಯ್ತು. ಇವತ್ತು ಒಂದೊಂದೇ ಟೇಕ್ ಬರಲಿ, ಯಾವ ಶಾರ್ಟ್ ಇರಲಿ ನಾನು ಮಾಡಿ ತೋರಿಸ್ತೀನಿ ಸರ್. ಓಎಸ್ ನಾನು ಯಾರಿಗೆ ಕೇಳಿದೆ, ನಮ್ಮ ಕೆಲಸ ನೋಡಿ ಪ್ರತಿಯೊಬ್ಬರು ಇನ್ನೊಂದ್ಸರಿ ನಮ್ಮನ್ನು ಕರೆಯೋರು. ಆ ಲೆವೆಲ್ಗೆ ಇದ್ವಿ ಸರ್. ಎಲ್ಲ ದೊಡ್ಡ ದೊಡ್ಡ ಬ್ಯಾನರೇ ನಾನು ವರ್ಕ್ ಮಾಡಿರೋದು. 68 ವರ್ಷ ಆಯ್ತು. ಈಗಲೂ ಫೈಟಿಂಗಲ್ಲಿ ಮೊನ್ನೆ ಬಿದ್ದು ಬಂದಿದ್ದೀನಿ ಸರ್. ಇದರಲ್ಲಿ ಕೂರ್ಗಲ್ಲಿ ನಮ್ಮ ಥ್ರಿಲ್ಲರ್ ಮಂಜು ಕರೆದ್ರು, ಸಾರ್ ಭಾಳ ದಿನ ಆಗೋಯ್ತು ಬನ್ನಿ ಸರ್ ಅಂತ ನಾನು ಕರೆದ್ರು. ಬನ್ನಿ ಆಯಿತು ಸರಿ ಅಂದ್ಬಿಟ್ಟು ನಾವು ಸೀನಿಯರ್ಗಳು ಹೋದ್ವಿ, ನಮ್ಮ ಇಬ್ಬರು, ನಾನು ನಮ್ಮ ಬ್ಯಾಂಕ್ ಸುರೇಶ್, ನಾವಿಬ್ಬರು ಅಲ್ಲಿ ಹೋಗಿ ಒಂದು ಶಾರ್ಟ್ ಇಟ್ಟರು, ಫ್ರಂಟ್ ಶಾರ್ಟು. ಅಲ್ಲಿ ಕಾಲು ಹೊಡೆದ ತಕ್ಷಣ ಫ್ರಂಟ್ ಹಿಂಗೆ ಕಟ್ ಮಾಡಿ ಹಿಂಗೆ ಬೀಳಬೇಕು. ಬಿದ್ದೆ. ಆ ಬಿದ್ದಿದ್ದ ಶಬ್ದ ನನ್ನ ಏಜ್ಗೆ ಅವ್ರು ಬಂದು ಕೈ ಕೊಟ್ಟರು ನನಗೆ. ಯಾರು? ವಿನೋದ್ ಪ್ರಭಾಕರ್. ನಾವು ಏನು ಸರ್ ನಮ್ಮ ತಂದೆ ಕಾಲದಲ್ಲಿ ಮಾಡ್ತಿದ್ದವ್ರು, ನೀವು ಈಗಲೂ ಹಂಗೆ ಮಾಡ್ತಿರಲ್ಲ ಅಂತ. ದೇವರೇನೋ ನಮ್ಗೆ ಅದು ಕೊಟ್ಟಿದ್ದಾನೆ, ಅದರಲ್ಲಿ ಬಂದಿದ್ದೀವಿ ರೀ ಅಂತ ನಾನು ಹೇಳಿದೆ. ಭಾಳ ಖುಷಿ ಪಟ್ಟರು ನಮ್ಮ ವಿನೋದ್ ಪ್ರಭಾಕರ್. ನೀಗ್ರೋ ಜಾನಿ ನಾವು ಭಾಳ ವರ್ಷ ಕೆಲಸ ಮಾಡಿದ್ದೀವಿ. ಅವಾಗ ಕಂಟಿನ್ಯೂಸ್ ಆಗಿ ಸಾಂಗ್ಲಿ ಅನ್ನೋ ಪಿಕ್ಚರ್ ಬಂತು. ನಮ್ಮ ನಂಜುಂಡಪ್ಪ ಡೈರೆಕ್ಟ್ರು. ಆ ನಂಜುಂಡಪ್ಪ ಡೈರೆಕ್ಟ್ರು ಒಂದೊಂದು ಪಿಕ್ಚರ್ ಮಾಡಿದ್ರು. ಆ ಫಸ್ಟು ಒಳ್ಳೆ ಅಸೋಸಿಯೇಟಾಗಿ ಅಸಿಸ್ಟೆಂಟಾಗಿ ತುಂಬ ಪಿಕ್ಚರ್ಗಳು ಮಾಡೋರು ವಿಷ್ಣುವರ್ಧನ್ ಅವ್ರ ಜೊತೆ. ಅವ್ರ ಜೊತೆ ನಾವೆಲ್ಲ ಮಾಡ್ತಿದ್ವಲ್ಲ, ಎಲ್ಲ ಪಿಕ್ಚರಲ್ಲಿ ಅಸಿಸ್ಟೆಂಟ್ ಆಗಿರೋರು, ಅಸೋಸಿಯೇಟ್ ಆದರು, ಹಿಂಗಾದರು. ಅವ್ರು ಡೈರೆಕ್ಟ್ ಮಾಡಬೇಕು ತುಂಬ ವರ್ಷದಿಂದ ಅವ್ರಿಗೆ ಒಂದು ಇದಿತ್ತು ಅವ್ರಿಗೆ.
ಹಂಗಾಗಿ ಒಂದು ಫಸ್ಟ್ ಪಿಕ್ಚರು ಇದು ಮಾಡಿದ್ರು ಸಾಂಗ್ಲಿಯಾನ, ಸೂಪರ್ ಡೂಪರ್ ಹೋಯ್ತು. ಸೆಕೆಂಡು SP ಸಾಂಗ್ಲಿಯಾನ, ಅದು ಸೂಪರ್ ಡೂಪರ್. ಅದು ಏನಂದರೆ 3 ಪಿಕ್ಚರನ್ನು ಮಾಡಿದ್ರು, ಎಲ್ಲ ಎಕ್ಸ್ಟ್ರಾರ್ಡಿನರಿ. CB ಶಂಕರ್ ಪ್ರತಿಯೊಂದು ಪಿಕ್ಚರು ಅಲ್ಲೆಲ್ಲ ನಮ್ಗೆ ಒಂದು ಡಿಫ್ರೆಂಟ್ ಪಾತ್ರ ಕೊಟ್ಟರು. ಎಲ್ಲ ಹಂಗೆ ಟಕ ಅಂತ ಮಾಡಿ ಒಳ್ಳೆ ಹೆಸರು ಮಾಡಿದ್ವಿ ನಾವು. ಘಟನೆಗಳು ಅಂದರೆ ಈ ಘಟನೆ ಕೇಳಿ, ಮಡ್ರಾಸಿಂದ ಬರೋ ಫೈಟ್ ಮಾಸ್ಟರ್ಗಳು, ನಾವು ಇಲ್ಲಿ ಫೈಟರ್ಗಳೆಲ್ಲ ಇದೆ, ನಮ್ಮಮ್ಮ ಅಂದರೆ ಒಂದು 20 ಜನ ಸಿಗೋರು ನಮ್ಮಲ್ಲಿ. ಅದರಲ್ಲಿ ಕೆಲಸ ಮಾಡೋರೆ ನಾನು ಒಂದು 5-6 ಜನ ಒಳ್ಳೆ ಕೆಲಸಗಾರರು. ಇನ್ನೂ ಒಂದಿಬ್ಬರು ಸತ್ತೋದ್ರು. ಬ್ಯಾಂಕ್ ಸುರೇಶ್, ಇಲ್ಲ ಬರೀ ಸುರೇಶ್ ಅಂತ ಇದ್ದ. ನಮ್ಮ ಈ ಬ್ಯಾಂಕ್ ಸುರೇಶ್ ಅಲ್ಲ, ಇನ್ನೊಬ್ಬ ಸುರೇಶ್, ಒಳ್ಳೆ ಜಿಮ್ನಾಸ್ಟಿಕ್ ಪ್ಲೇಯರ್ ಅವನು, ನಮಗಿನ್ನ ಒಳ್ಳೆ ಪ್ಲೇಯರ್ ಅವನು ಸತ್ತೋದ. ಮತ್ತು ಅವ್ರನ್ನೆಲ್ಲ ನಾವೊಂದು ಇಷ್ಟು ಜನ ಫೈಟಿಗೆ ರೆಗ್ಯುಲರಾಗಿ ಕರೆಯೋರು, ಒಂದು 6 ಜನ 8 ಜನ 10 ಜನಕ್ಕೆ ನಮ್ಮನ್ನು. ಹಂಗಾಗಿ ತಮಿಳ್ನಾಡಿಂದ ಬಂದರೆ ಅವರು 10 ಜನ, ನಮ್ಮನ್ನು ಒಂದು 4 ಜನ ಹಾಕೊಳ್ಳೋರು. ಆಮೇಲೆ ನಮ್ಮನ್ನು ಫೈಟ್ಗೆ ಯೂಸ್ ಮಾಡಲ್ಲ ಅವರು, ಕೂರಿಸ್ತಾರೆ. 4 ದಿನ 5 ದಿನ ಫೈಟು, 10 ದಿನ ಫೈಟ್ ಅಂದರು, 10 ದಿನ ತೆಗಿಯೋನು ಯಾರು, ವಿಜಯ್ ಫೈಟ್ ಮಾಸ್ಟ್ರು. ನಮ್ಮನ್ನು ಮೂಲೆಯಲ್ಲಿ ಕೂರಿಸ್ಬಿಟ್ಟು ನಾವು ಅವ್ರನ್ನ ಮಾಡೋದು ನೋಡಿ ಕಲ್ತಿದ್ದು ನಾವು, ಸುಳ್ಳು ಹೇಳಲ್ಲ ನಿಮಗೆ. ಆಮೇಲೆ ಅವರು ನಮ್ಮನ್ನು ಮೂಲೆಗೆ ಕೂರಿಸ್ಬಿಟ್ಟು ಒಂದೇ ಒಂದು ಪಂಚ್ ಕೊಟ್ಟರೆ ಅದು ಏಟ್ ತಿನ್ಕೊಂಡು ಬಿದ್ದುಬಿಡ್ಬೇಕು ನಾವು ಅಷ್ಟೇ. ಈ ಥರ ನಮ್ಮನ್ನು ಯೂಸ್ ಮಾಡಿದ್ರು. ಕೆಲಸ ಗೊತ್ತು ತಿಳ್ಕೊಂಡಿದ್ರು ನಾವು ನಮಗೆ ಯೂಸ್ ಮಾಡ್ತಿರ್ಲಿಲ್ಲ, ಅವಕಾಶ ಇಲ್ಲ. ಇಲ್ಲಿ ಫೈಟ್ ಮಾಸ್ಟರ್ ಇಲ್ವಲ್ಲ ಬೆಂಗಳೂರಲ್ಲಿ, ಇರೋದೊಬ್ಬರೇ ನಮಗೆ ಅವಾಗಿದ್ದು ನಮ್ಮ ಹಾಸನ್ ರಘು, ಆಮೇಲೆ ರುದ್ರೇಶ್ ಅಂತ. ಅವ್ರಿಗೆ ಯಾರು ಪಿಕ್ಚರ್ ಕೊಡೋರಿಲ್ಲ, ಎಲ್ಲ ಕನ್ನಡದಲ್ಲೆಲ್ಲ ಯಾರು ಇಂಪ್ರೂವ್ ಆಗಿಲ್ಲ. ನೀವು ನಮ್ಮ ಕಾಲದಲ್ಲಿ ನಾನು ಸುಳ್ಳು ಹೇಳಲ್ಲ, ಒಬ್ಬ ಕ್ಯಾಮ್ರಾಮ್ಯಾನ್ ತಮಿಳ್ನಾಡಿಂದನೇ ಬರಬೇಕು ಇಲ್ಲಿಗೆ, ಲೈಟ್ ಮ್ಯಾನು ತಮಿಳ್ನಾಡಿಂದ ಬರಬೇಕು. ಆ ಕಾಲದಿಂದ ನಾವು ಕೆಲಸ ಮಾಡ್ತಿರೋರು, ಅಲ್ಲಿಂದ ಬರೋರು ಎಲ್ಲ. ಜೋಸೆಮನ್ ಇವರ್ಯಾರೋ ನಮ್ಮ ಡೈರೆಕ್ಟರ್ ಇದ್ದಾರೆ, ಜೋಸೆಮನ್ ಮರೆಯೋಂಗೇ ಇಲ್ಲ ನಾವು. ಒಂದೇ ಒಂದು ಪಿಕ್ಚರ್ಗೆ ನಾನು ಪಾತ್ರ ಕೊಟ್ಟರು, ಎಲ್ಲ ಪಿಕ್ಚರಲ್ಲೂ ಪಾತ್ರ ಕೊಟ್ಟರು. ಅವರಂತೂ ಅವ್ರ ಜೊತೆ ನಾನು ಕೆಲಸ ಮಾಡಿರೋದೆಲ್ಲ ಗೋಲ್ಡನ್ ಡೇಸ್. ಅದಾದಮೇಲೆ ನಾವು ರವಿ ಸರ್ ಎಕ್ಸ್ಟ್ರಾಡರಿ ಗೋಲ್ಡನ್ ಡೇಸ್ ಅವ್ರ ಹತ್ರ ನಾನು ಕಳೆದಿರೋದು. ಈ ಥರ ನಾವು ಕಷ್ಟಪಟ್ಟು ಬಂದ್ವಿ. ಮಡ್ರಾಸ್ ಅವ್ರು ಅಂದರೆ ಒಂದು ಶಾರ್ಟ್ ಇಟ್ಬಿಟ್ರೆ ಸರ್, ನಾನು ಅದನ್ನು ನಿಮ್ಗೆ ಹೇಳೋಣ ಅಂತ ಇದ್ದೆ. ನನಗೆ ಈ ಜೀಪ್ನಲ್ಲಿ ಓಡಿಸ್ಕೊಂಬರ್ಬೇಕು ವಿಜಯ್ ಕಟ್ಕ. ನಾನು ಈ ಗೋವಿಂದು ಹುಲಿಯಾ ಪಿಕ್ಚರ್ ತೆಗೆದ್ನಲ್ಲ, ಗೋವಿಂದು, ಅವನು ನಾನು ಫೈಟ್ರು. ಸ್ಪೀಡಾಗಿ ಬರಬೇಕು, ಅಲ್ಲಿಂದ ಸ್ಟೆಪ್ನ ಇಳಿಸ್ಕೊಂಡು ಹೋಗಬೇಕು. ಇದರಲ್ಲಿ ನಮಗೆ ಟ್ರಿಕ್ಸ್ ಗೊತ್ತಿಲ್ಲ ಹೆಂಗೆ ಇಳಿಸ್ಬೇಕು ಅಂತ. ಈ ಫೈಟ್ ಮಾಸ್ಟ್ರು ಯಾರೋ ಹಾರ್ಸ್ ಬಾಬು ಅಂತ, ನಾವು ಹೋಗ್ಬಿಡ್ಲಿ ಅಂತ ಎಲ್ಲೆಲ್ಲ 3 ಕಡೆ ಇಟ್ಟರು ಆ ಥರ ಶಾಟ್ ನನಗೆ, ನನ್ನ ಅವುಗಳೆಲ್ಲ ಸಾಯ್ಲಿ ಅಂತ. ನಾನೇನು ಮಾಡಿದೆ, ಹೆಂಗೆ ಸರ್ ಅಂದೆ. ನೀವು ಒಳ್ಳಮ್ಮ ಓಟಿನ ಒಂದು ಎರಿಗೆ போயிட்டு ಅಂದ. ಆಯಿತು ಬಂದುಬಿಡ್ತೀನಿ, ಓಕೆ ಅಂದೆ. ಇದೇ ನಮ್ಮ ಜಾಲಿನೂ ಅಲ್ಲೇ ಇದ್ದ, ಜಾಲಿ ಫೈಟ್ ಮಾಸ್ಟರ್ ಆಗಿದ್ದಾನೆ. ಅವನೊಬ್ಬ ಫಸ್ಟ್ ಅವಾಗ ನಮ್ಮ ಜೊತೆಲೇ ಮೋಟ್ರ್ ಬೈಕ್ ಜಂಪು ಅದು ಇದು ಮಾಡ್ತಾಯಿದ್ದ. ಅವರು ನಾವೆಲ್ಲ ಇದ್ದಾಗ ಇವ್ನು ನನಗೆ ಐಡಿಯಾ ಕೊಟ್ಟ ಸರ್, ಸತ್ಯವಾಗ್ಲೂ ನಾನು ಮರೆಯೋಂಗಿಲ್ಲ. ಅದು ನಮ್ಮ ಜಾಲಿ ಸ್ಟೇರಿಂಗ್ನ ಯಾವುದೇ ಕಾರಣಕ್ಕೂ ಈ ಬಿಗಿಯಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅಳ್ಳಾಡಬೇಡಿ ಅಂತಿದ್ದ. ಆಮೇಲೆ ಶಾರ್ಟ್ ರೆಡಿ ನಾವು ಸ್ವಲ್ಪ ಆ ಥರ ಹೆಸರು ಮಾಡಬೇಕು, ಇವ್ರ ಹತ್ರ ಎಲ್ಲ ನಾವು ಕೆಲಸ ತೋರಿಸ್ಬೇಕು ಅನ್ನೋದು ಆಸೆ ನಮಗೆ. ನಾವು ಎಲ್ಲ ಫಿಗರ್ ಚೆನ್ನಾಗಿದ್ದೀವಿ, ಕೆಲಸ ಇದೆ, ಎಲ್ಲ ಇದೆ, ಇವ್ರಿಗೇನು ಕಮ್ಮಿ ಇಲ್ಲ ಅನ್ನೋ ಲೆವೆಲ್ಗೆ ಇದ್ವಿ ನಾವು. ಕೊಟ್ಟ ನಾನೇನು ಮಾಡಿದೆ, ಜೀಪ್ ತೊಗೊಂಡು ಬಂದೆ. ಬರ್ತಾ ಇದ್ದಾಗ ಅವ್ನು ಶಾರ್ಟ್ ಹತ್ರ ಬಂದು ರೆಡಿ ಟೇಕ್, ಆ ಕ್ಯಾಮ್ರಾ ಈ ಕ್ಯಾಮ್ರಾ ಎರಡು ರೆಡಿ ಟೇಕ್ ಅಂದ್ಬಿಟ್ಟು ನನಗೆ ಬಂದು ಸ್ಪೀಡಾಗಿ ಬಂದಿರೋ ಅಂದ. ನಮ್ಗೆ ಆ ಸ್ಪೀಡಲ್ಲಿ ಹೋದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸ್ಪೀಡಲ್ಲಿ ಹೋದರೆ ಏನಾಗುತ್ತೆ ಗೊತ್ತಾ ಸರ್, ಸ್ಟೆಪ್ ಮೇಲೆ ಇಳಿಯೋದೇ ಇಲ್ಲ, ಎಗರ್ಬಿಡುತ್ತೆ, ಆರ್ಬಿಡುತ್ತೆ. ಇದು ನನಗೆ ಗೊತ್ತಿಲ್ಲ. ಇಲ್ಲಿಂದ ಈ ಸ್ಟೆಪ್ಪೇ ಇಳಿಯಲ್ಲ, ಹಿಂಗೆ ಆರ್ಬಿಡುತ್ತೆ. ಆ ಲ್ಯಾಂಡ್ ಆಗಲ್ಲ, ಅದು ಆ ಲ್ಯಾಂಡ್ ಆಗೋದು ಸ್ಪೀಡ್ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ. ಆಗೇನು ಮಾಡಿದೆ ನಾನು, ಗೊತ್ತಾಗಲಿಲ್ಲ, ಸ್ಪೀಡಾಗಿ ಹೋಗ್ಬಿಟ್ಟೆ. ಧೈರ್ಯ ತಾಕತ್ತಿದೆ ನಮ್ಗೆ, ಆ ಬ್ಲಡ್ ಅದು ನಮ್ಗೆ ಹಂಗಿತ್ತು. ನೀವು ಏನು ಹೇಳ್ತೀಯ ನಾನು ಮಾಡಿ ತೋರಿಸ್ತೀನಿ, ನಾನೇನು ಕಡಿಮೆ ಇಲ್ಲ ಅನ್ನೋ ಧೈರ್ಯ ನನಗೆ. ಆಮೇಲೆ ಏನು ಮಾಡಿದೆ, ಸ್ಪೀಡಾಗಿ ಬಂದೆ, ಜಂಪ್ ಆಗ್ಬಿಡ್ತು ಸರ್. ಜಂಪಾಗಿ ಆ ಲೈಟ್ ಕಂಬಕ್ಕೆ ಹೋಗಿ ಹೊಡೆದೆ ಸರ್. ಆ ಹೊಡೆದಿದ್ದೆ ನೋಡಿ, ಇದು ಮಾರ್ಕ್ ಇಲ್ಲಿ ನನಗೆ ಸ್ಟಿಚಸ್ ಹಾಕಿರೋದು. ನಾನು ಹಿಂಗೆ ಕೈ ಹಿಂಗೆ ಇಷ್ಟು ಹಿಡ್ಕೊಂಡಿದ್ನಲ್ಲ, ಅದರಿಂದ ನನಗೆ ಮುಂದೆಗಡೆ ಇದಕ್ಕೆ ಇಟ್ಟು ಬೀಳಿಲ್ಲ. ತಿರ್ಗಾ ಹಿಂಗೆ ಪಂಜಿ ವೆಯ್ಟ್ ತಡೆಯೋಕ್ಕಾಗದೆ ಹೋಗಿ ಹೊಡೆದಿದ್ದು ಸರ್. ಇಲ್ಲಿ ಸ್ಟಿಚಸ್ ಹಾಕಿದೆ. ವಿಜಯ್ ಖಡ್ಗ, ಇದೇ ನಮ್ಮ MP ಶಂಕರ್ ಅವ್ರ ಪಿಕ್ಚರ್, ಅವರೇ ಪ್ರೊಡ್ಯೂಸರು, ಅಂಬರೀಷ್ ಅವರು ಹೀರೋ. ಹೊಲಿಗೆ ಹಾಕ್ಸ್ಕೊಂಡು ತಿರ್ಗಾ ಮಾರನೇ ದಿನ ಶೂಟಿಂಗ್ ಬಂದೆ ಸರ್. ಇದೆಲ್ಲ ನೋಡಿ, ಒಳ್ಳೆ ಹೀರೋಗಳ ಹತ್ರ ಏಟ್ಗಳು ತಿಂದಿರೋದು. ಫೈಟ್ ಬರದೆ ಕಾಶಿನಾಥ್ ಹೊಡೆದಿದ್ದು ಸರ್. ಫೈಟೇ ಬರಲ್ಲ ಅವ್ರಿಗೆ, ತೊಗೊಂಡೋಗಿ ನಿಲ್ಲಿಸ್ಬಿಟ್ರೆ ಇಷ್ಟು ಹತ್ರ ಇಷ್ಟು ಗ್ಯಾಪು, ನಾವು ಹಿಂಗೆ ಹೊಡೆದ್ರೂ ನಾವು ನಮ್ಮ ಹತ್ರ ಬಂದುಬಿಟ್ರೆ ನಾವೇನು ಮಾಡ್ತೀವಿ, ಆ ಗ್ಯಾಪ್ನಲ್ಲಿ ನಿಂತ್ಕೊತೀವಿ, ಆ ಗ್ಯಾಪ್ ಕೊಡ್ತೀವಿ, ಆ ಗ್ಯಾಪಲ್ಲಿ ಹೊಡಿಬೋದು ಅವರು. ಅವ್ರಿಗೆ ಅದು ಗೊತ್ತಿರಲ್ಲ, ಏನು ಮಾಡ್ತಾರೆ, ಬಂದ್ಬಿಟ್ಟು ಡೈರೆಕ್ಟಾಗಿ ಹೊಡೆದ್ಬಿಟ್ರು. ನಾನು ಓಪನೇ ಆಗೋಯ್ತು ಸರ್. ಹಾಂ, ಏಟು ಬಿದ್ದರೆ ಏನಾಗುತ್ತೆ, ಡೈರೆಕ್ಟಾಗಿ ಎಲ್ಲ ಈ ಉಗುರು ಬಿದ್ದರೆ
ಎಲ್ಲ ಏನು ಮಾಡೋಕ್ಕಾಗಲ್ಲ, ನಮ್ಮ ಕಾಮನ್ ಬೇಕಾದಷ್ಟು ಏಟ್ ಬಿದ್ದಿದೆ ನಮಗೆ, ಅವೆಲ್ಲ ಬೇಕಾದಷ್ಟು ಏಟ್ ಬಿದ್ದಿದೆ. ಅದು ಮಿಸ್ಸಾಗಿ ಬಿದ್ದಿರೋದು ಎಲ್ಲ, ಬೇಕಂತ ಯಾರು ಮಾಡಲ್ಲ, ಮಿಸ್ಸಾಗಿ ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಭಾಳ ಆ ವಿಷಯದಲ್ಲಿ ಭಾಳ ಕಷ್ಟಪಟ್ಟಿದ್ದೀವಿ ನಾವು. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಒಂದು 8-10 ಜನ, ಆಮೇಲೆ ಇನ್ನೂ ನಮ್ಮಿಂದ ಒಂದಷ್ಟು ಜನ ಬೆಳ್ಕೊಂಡ್ರು. ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಆಮೇಲೆ ನಮಗಷ್ಟು ಕಷ್ಟ ಯಾರಿಗೂ ಇಲ್ಲ ಸರ್ ಇಂಡಸ್ಟ್ರಿಯಲ್ಲಿ. ಫೈಟ್ರ್ಗಳಿರೋಷ್ಟು ಕಷ್ಟ ಯಾರಿಗೂ ಇಲ್ಲ. ಯಾಕಂದರೆ ಬೀಳ್ಬೇಕು, ಹೇಳ್ಬೇಕು, ಪ್ರತಿಯೊಂದು ಏನು ಕೆಲಸ ಕೊಟ್ಟರು ಮಾಡ್ತೀವಿ ನಾವು. ಆಮೇಲೆ ಏನೋ ಇವ್ರು ಬಂದರು ಹಂಗೆ ಹೀಗೆ ಅಂತೆಲ್ಲ ಬೈದ್ಬಿಡೋರು ನಮಗೆ. ಮಡಾಸನವ್ರು ಇರೋದ್ರಿಂದ ನಮ್ಮಲ್ಲಿ ಫೈಟ್ ಮಾಸ್ಟ್ರು ಉಟ್ಕೊಂಡ ತಕ್ಷಣ ಫಸ್ಟ್ ಆಗಿದ್ದೆ ಫೈಟ್ ಮಾಸ್ಟ್ರು ನಮ್ಮ ಇವನು ಥ್ರಿಲ್ಲರ್ ಮಂಜು ಅವರು ನಮ್ಮ ಫಸ್ಟ್ ಫೈಟ್ ಮಾಸ್ಟರ್ ಆದರು. ಅವರಾದಮೇಲೆ ಅದಕ್ಕೆ ಮುಂಚೆ ರುದ್ರೇಶ್ ಇದ್ದರು, ಅವ್ರಿಗೇನು ಮಾರ್ಕೆಟ್ ಕರಿತಿರಲಿಲ್ಲ ಯಾರು ಜಾಸ್ತಿ. ಥ್ರಿಲ್ಲರ್ ಮಂಜುವಿಂದ ಸ್ವಲ್ಪ ನಮಗೆ ನಮ್ಮ ಸ್ಟೆಂಟ್ ಯೂನಿಯನ್ಗೆ ಹೆಸರು ಬಂತು. ಅಲ್ಲಿಂದ ಒಬ್ಬರೊಬ್ಬರು ಫೈಟ್ ಮಾಸ್ಟರ್ಗಳು ಆದರು. ಹಂಗಾಗಿ ನಮಗೆ ಇವಾಗ ಎಲ್ಲ ನಮ್ಮಲ್ಲೇ ಫೈಟ್ ಮಾಸ್ಟ್ರು. ಈಗ ನಮ್ಮಲ್ಲೇ ಆ ಕಾಲದಲ್ಲಿ ಕ್ಯಾಮ್ರಾಮ್ಯಾನ್ ಇಲ್ಲ ಅಂದ್ವಲ್ಲ, ಇಲ್ಲಿ ಇರೋ ಅಸಿಸ್ಟೆಂಟ್ಗಳೆಲ್ಲ ಕ್ಯಾಮ್ರಾಮ್ಯಾನ್ಗಳಾಗಿದ್ರು. ಇವತ್ತು ಈಗ ಅಂದರೆ ಒಂದು 10 ವರ್ಷದಿಂದ ಯಾವ ಕ್ಯಾಮ್ರಾಮ್ಯಾನು ಯಾವ ಲೈಟ್ ಮ್ಯಾನು ಯಾರು ಎಲ್ಲಿಂದ ಬರೋಲ್ಲ, ಎಲ್ಲ ಕರ್ನಾಟಕದಲ್ಲೇ ಇರೋರೆ. ಕರ್ನಾಟಕದವರೇ ಇವಾಗ ದುಡಿತಾ ಇರೋದು. ಈಗ ನಮ್ಮ ಯೂನಿಯನಲ್ಲಿ ಒಂದು 100 ಚಿಲ್ಲರೆ ಜನ ಇದ್ದಾರೆ. ನಾವು ಅವಾಗೆಲ್ಲ ಟೋಟಲ್ ಸೇರೋದು ಒಂದು 20 ಜನ ಇಲ್ಲ ಆ ಕಾಲದಲ್ಲಿ. ಅದರಲ್ಲಿ ಕೆಲಸ ದುಡಿತಿದ್ದವರೇ 4-5 ಜನ. ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಏನು ಸರ್ ನಮಗೆ ಟ್ರೀಟ್ಮೆಂಟೆಲ್ಲ ಭಾಳ ಸೂಪರ್ ಸರ್. ಅವಾಗ ಅಲ್ಲಿ ನಮಗೆ ಸಿನಿಮಾಗೆ ಹೋಗ್ಬಿಟ್ರೆ ಈ ಫೈಟ್ರಲ್ವಾ, ಒಂದು ಕ್ಯಾರೆಕ್ಟರ್ ಕರೆದ್ಬಿಡ್ತಾರೆ. ನಾನು ಆ್ಯಕ್ಚುಲಿ ನಾವೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟು. ಹಾಂ, ಫೈಟ್ರು ಬಂದು ನಾವು ಎಲ್ಲ ಪಿಕ್ಚರು ನೋಡಿ ನೀವು, ನಂದು ಹಳೆ ಪಿಕ್ಚರ್ಗಳು ನಮ್ಮ ಕ್ಯಾರೆಕ್ಟ್ರ್ ಜೊತೆಯಲ್ಲಿ ಫೈಟ್ ಇರುತ್ತೆ. ಥ್ರೂಔಟ್ ಪಿಕ್ಚರ್ ವಿಲನ್ಗೆ ಅಸಿಸ್ಟೆಂಟ್ ಆಗಿರ್ತೀವಿ, ವಿಲನ್ಗೆ ಅಸಿಸ್ಟೆಂಟ್ ಏನು ಹೇಳ್ತಾರೋ ಅದನ್ನು ಮಾಡ್ತಿರ್ತೀವಿ. ಹೀಗಾಗಿ ನಾವು ಫೈಟ್ರ್ಗಳಂತ ನಮ್ಮ ಯೂನಿಯನ್ ಮೆಂಬರ್ ಮಾಡಿಕೊಂಡ್ರು, ನಾವು ಅಲ್ಲಿ ಮೆಂಬರ್ ಆಗಿದ್ವಿ ಅಷ್ಟೇ. ಬಟ್ ನಾನು ಆ ಕ್ಯಾರೆಕ್ಟರ್ ಆರ್ಟಿಸ್ಟೇ. ನಾನು ಗೋವಿಂದು ನಿಗ್ರೋಜಾನಿ ಇವ್ರು ಯಾರು ಫೈಟ್ರು ಅಂದರೆ ರೆಗ್ಯುಲರ್ ಫೈಟ್ಗೆ ಹೋಗ್ತಿರಲಿಲ್ಲ ನಾವು. ಒಂದು ಫೈಟ್ಗೆ 2 ಫೈಟಿಗೆ ನಾವು ಯಾವಾಗಲೂ ಹೋಗಲ್ಲ. ಕ್ಯಾರೆಕ್ಟ್ರು ವಿತ್ ಫೈಟು ಇವತ್ತಿಗೂ ನಮ್ಮ ಕೆಲಸಕ್ಕೆ ಕರೆದ್ರೆ ಅದಿದ್ರೇ ಹೋಗೋದು, ನಾವಿಲ್ಲ ಹೋಗಲ್ಲ. ಹೊಡೆದಾಟದ್ದು ಏನು ಸಿಗಿದೆ ಸರ್ ನಮಗೆ. ಅಟ್ಲೀಸ್ಟ್ ನಮ್ಮನ್ನು ನೋಡಿ ಜನ ಗುರುತಿಸ್ತಾರೆ, ಆ ಲೆವೆಲ್ಗೆ ನಾವು ಹೆಸರು ಮಾಡಿದ್ದೀವಿ. ಅದಕ್ಕೆ ತಕ್ಕನಾಗ ಒಂದು ಪಾತ್ರ ಕೊಟ್ಟರೆ ಮಾಡ್ತೀವಿ, ಹೋಗ್ತೀವಿ, ನಮಗೊಂದು ಬೆಲೆ. ಅದು ಹೋಗ್ತಾಯಿದ್ರೆ ನೀವು ಹೆಂಗೆ ಅಂತೀರ. ನಾನು ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದೆ ರಾಜ್ಕುಮಾರ್ ಅವ್ರದ್ದು, ಸ್ಟಾರ್ಟಿಂಗ್ ಅಣ್ಣವ್ರದ್ದು. ಸ್ಟಾರ್ಟಿಂಗಲ್ಲಿ ಅದು 2 ನಕ್ಷತ್ರ ಆದಮೇಲೆ ಒಬ್ಬ ಭಕ್ತ ಪ್ರಹ್ಲಾದ ಮಾಡಿದೆ ಇದರಲ್ಲಿ. ಅದು ಭಾಳ ಖುಷಿ ವಿಷಯ ನನಗೆ. ಇಲ್ಲಿಂದ ಮಡ್ರಾಸ್ಗೆ ಕಳಿಸಿದ್ರು, ಅಣ್ಣವ್ರ ಜೊತೆಲಿ ಓಹೋ ಹಿಸ್ಟಾರಿಕಲ್ ಮೂವಿ ಅಂತ ಭಾಳ ಖುಷಿಯಲ್ಲಿ ಹೋದೆ. ಹೋಗಿದ ತಕ್ಷಣ ಎಲ್ಲ ಖುಷಿಯಲ್ಲಿ ದಾಡಿ ಗಿಡಿ ಎಲ್ಲ ಬಿಟ್ಟಿದ್ದೆ ನನಗೆ. ಎಲ್ಲ ಬೋಟ್ಸ್ ಮಾಡಿ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ರು. ನೋಡಿದ್ರೆ ಒಂದೇ ಒಂದು ಇದು ಕಟ್ಬಿಟ್ಟು ಗಿಡ ಕಟ್ಬಿಟ್ರು. ನಮಗೆ ಫುಲ್ ಕಪ್ಪು ಪೇಂಟ್ ಹೊದ್ಬಿಟ್ರು. ನಾನೇ ಅಂತ ಕಂಡಿಡಿಯೋಕೆ ಕಷ್ಟ ಸರ್. ಆ ಥರ ಪಾತ್ರ ಅವೆಲ್ಲ ಒಂದು ಮರೆಯೋಕ್ಕಾಗದೇ ಇರೋಂಥ ವಿಷಯ. ಆದರೆ ಸೂಪರ್. ಅಣ್ಣವ್ರು ನಮ್ಮ ಜೊತೆಲಿ ಕೂತ್ಕೊಂಡು, ನಾನು ಇನ್ನೊಬ್ಬರು ಮೈಸೂರು ಬಸವರಾಜ ಅಂತಿದ್ರು, ಅವರು ನಾವೆಲ್ಲ ಕೂತ್ಕೊಂಡು ಅಣ್ಣವ್ರ ಜೊತೆ, ಅಣ್ಣವ್ರ ಮನೆಯಿಂದ ಒಳ್ಳೆ ಚಿಕನ್ನು ಮಟನ್ನು ಬರೋದು, ಅವಾಗ ತೃಪ್ತಿಯಾಗಿ ಬಡಿಸೋರು. ಅದನ್ನು ಥರ ಆನಂದವಾಗಿ ತಿಂದಿದ್ದೀವಿ. ಬೇಕಾದಷ್ಟು ಅಣ್ಣವ್ರ ಮನೆ ಊಟನೂ ಮರ್ತಿಲ್ಲ. ಅಣ್ಣವರೇ ಜೊತೆಯಲ್ಲಿ ಭಾಳ ತಮಾಷೆ ಮಾಡಿಕೊಂಡು ಊಟ ಮಾಡ್ತಿದ್ರು. ಒಳ್ಳೆ ಖುಷಿ ಅವ್ರ ಜೊತೆ. ಯಾವಾಗ ನಗ್ನಗ್ತಾ ಇರೋರು, ಇದು ಮಾತ್ರ ಸತ್ಯ. ಅಣ್ಣವ್ರು ಶೂಟಿಂಗಲ್ಲೇ ನಗ್ನಗ್ತಾ ಎಕ್ಸ್ಟ್ರಾರ್ಡಿನರಿ ನಗ್ನಗ್ತಾ ಇದ್ದಿದ್ದು ನಾವು. ರವಿಚಂದ್ರ ನಮ್ಮ ಅಂಬರೀಷ್ ಶೂಟಿಂಗ್ ಅಂದರೆ ನಮ್ಮ ಶೂಟಿಂಗ್ ಅಂತ ಅನ್ಸೋದೇ ಇಲ್ಲ, ಪಿಕ್ನಿಕ್ ಹೋದಂಗೆ ಅನಿಸುತ್ತೆ ಸರ್. ಸತ್ಯ ಸರ್. ಎಲ್ಲೋ ಕಾಲ ಕಳಿತೀವಿ, ಎಲ್ಲೋ ಫೈಟ್ ಅಲ್ಲಿ ಶಾರ್ಟ್ ಕರೆದ್ರೆ ಆ ಶಾರ್ಟ್ ಇರ್ತೀವಿ, ಟಕ ಮುಗಿಸ್ತೀವಿ, ಬರ್ತೀವಿ, ಅಲ್ಲೆಲ್ಲ ಕಾಡ್ಸಾಡ್ತಿರ್ತೀವಿ, ಜೊತೆಲಿ ಕಾಡ್ಸಾಡ್ತೀವಿ, ಟೈಮ್ ಪಾಸ್ ಆಗುತ್ತೆ. ರವಿ ಸರ್ ಸ್ವಲ್ಪ ಸ್ಟ್ರಿಕ್ಟು. ಅವ್ರ ಬ್ಯಾನರಲ್ಲಿ ಅಂಬರೀಷ್ ಅವ್ರು ಬಂದುಬಿಟ್ರೆ ಆ ಬ್ಯಾನರೂ ಸುಮ್ಮನೆ ಆಗ್ಬಿಡುತ್ತೆ. ಆ ಅಪ್ಪ ಏನು ಹೇಳ್ತಾರೋ ಅದೇ. ಅಂಬರೀಷ್ ಅವ್ರು ಹೇಳಿದೆ ತಲೆ ಯಾರೇ ಇರಲಿ ಹಂಗೆ ಅಂದ್ಬಿಡ್ತಾರೆ, ಕೇರ ಮಾಡಲ್ಲ. ಬ್ಲಡ್ ಸೀನ್ ಬಂದ್ಬಿಡ್ಬೇಕು ಸರ್. ರವಿ ಸಾರೂ ನಮ್ಮ ಅಂಬರೀಷ್ ಅವರು ಇಡೀ ನಮ್ಮ ಶೂಟಿಂಗ್ ಜಾಗದಲ್ಲಿ ಎಷ್ಟು ಜನ ಅವ್ರು ಅಷ್ಟು ಜನಕ್ಕೆ ಬ್ಲಡ್ ಹಾಕ್ತಾರೆ ಸರ್. ಏನೇ ಬಟ್ಟೆ ಹಾಕ್ಕೊಂಡಿರೋ ನೀವೇನು ಯಾರೇ ಹೀರೋಯಿನ್ ಇರಲಿ ಏನೇ ಇರಲಿ ಉಯ್ದು ಬಿಡ್ತಾರೆ. ಅದೇ ಎಂಜಾಯ್ ಅವರು. ಅದೇ ನಾವು ಇವತ್ತು ಮರೆಯೋಕ್ಕಾಗಲ್ಲ. ನಾವು ಅಂಬರೀಷ್ ಅವ್ರ ಜೊತೆ ಶೂಟಿಂಗ್ ಮಾಡಿರೋದು ನಾವು. ಅಂಬರೀಷ್ ಅಣ್ಣ ಗ್ರೇಟ್. ಅವ್ರ ಜೊತೆ ಅನುಭವಿಸಿದ್ದೀವಿ ನಾವು. ನಾನು ಜೊತೆಲ್ಲ ಹಾಂಗ್ಕಾಂಗ್ ಹೋಗಿದ್ವಿ, ಹಾಂಗ್ಕಾಂಗಲ್ಲಿದ್ವಿ. ಅವಾಗಲೇ ಅವರು ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮ್ಮರು ನಮ್ಮ ಜೋಸೈಮಾನ್ ಡೈರೆಕ್ಟ್ರು. ಅದರಲ್ಲೊಂದು ಇಲ್ಲಿಂದ ನಮ್ಮನ್ನು ಓದ್ವಿ. ನನಗೆ ಅಲ್ಲಿ ನಾವೇನು ಫಾರಿನ್ ಅಂದರೆ ಭಾಳ ಖುಷಿ. ಫಾರಿನ್ ನೋಡ್ತೀವಿ, ಜೊತೆಗೆ ನಮ್ಗೆ ಒಳ್ಳೆ ಅಲ್ಲೆಲ್ಲ ಸೀನ್ ಪ್ರಕಾರ ನಾವು ಆ್ಯಕ್ಟ್ ಮಾಡ್ಬೋದು, ಎಲ್ಲ ಮಾಡ್ತೀವಿ. ಅಲ್ಲೋದ್ರೆ ಅಲ್ಲಿ ಯಾರೂ ಹೆಲ್ಪರ್ಗಳಿರಲ್ಲ, ಎಲ್ಲ ಕೆಲಸ ಮಾಡ್ಬೇಕು ನಾವು. ಅದನ್ನು ನಮ್ಮ ಮನ್ಸಿಗೆ ಅಂದ್ಕೊಂಡಿಲ್ಲ. ನಾನೆಲ್ಲ ಟೀಮ್ ವರ್ಕ್ ನಾವು ಆರಾಮಾಗಿ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ಅಂಬರೀಷ್ ಅವರು ಜೊತೆಲೆ ಖುಷಿಯಾಗಿದ್ದರೆ ನಾನು ಅದು ಮರೆಯೋಂಗಿಲ್ಲ. ನಾನು ಸುಮ್ಮನೆ ಕೂತಿದ್ದೆ. ನಾನು ಬಂದರು, ಏನೋ ಯಾಕೆ ಸುಮ್ಮನೆ ಕೂತಿದ್ಯಾ ಅಂದರು.
ಏನಣ್ಣ ನಿಮ್ಗಾದ್ರೆ ಅಲ್ಲಿ ಹಾಕ್ಬಿಡ್ತಾರೆ ಡಾಲರ್, ಇಲ್ಲಿ ಕಾಸು ಬಂದುಬಿಡುತ್ತೆ, ನಮ್ಗೆ ಯಾರು ಕೊಡ್ತಾರಣ್ಣ ಅಂದೆ. ಅದಕ್ಕೆ ಯಾಕೋ ನನ್ನ ಮಗನೇ ಬರೋ ಇಲ್ಲಿ ಅಂದ್ಬಿಟ್ಟು ಅವಾಗ ಅಲ್ಲೇನು ಬೇಕೋ ತೊಗೊಳ್ಳೋದಿತ್ತು ಅಂದ್ಬಿಟ್ಟು ಡಾಲರ್ಗಳು ಕೊಟ್ಟರು ಸರ್. ಅವೆಲ್ಲ ಮರೆಯೋಕ್ಕಾಗಲ್ಲ ನಾವು. ಹಾಗಲ್ಲಿ ಸರ್ ಇವತ್ತು ನಾನು ಮರ್ತಿಲ್ಲ. ಅದೇ ಖರ್ಚು ಮಾಡ್ಕೊ ನೀನೇನೋ ನಾವು ತಗೊಳ್ಳೋ ಅಂತ ಕೊಟ್ಟರು. ಆ ಥರದಲ್ಲಿ ನನಗೆ ಸಹಾಯ ಮಾಡಿದವರು ಗ್ರೇಟ್ ರವಿಚಂದ್ರನ್ ಅವರು. ಹೌದು, ನಾನು ನಿಮ್ಮ ಎದುರುಗಡೆ ಮನೆ ಕಟ್ತಾಯಿದ್ದೆ. ಆ ಟೈಮಲ್ಲಿ ಪುಟ್ನಂಜ ಶೂಟಿಂಗಲ್ಲಿ ನಾನು ಅವ್ರದ್ದು ಟೀಮ್ ವರ್ಕ್, ನಾನು ಏನು ಹೇಳ್ತಾರೋ ಎಲ್ಲ ಕೆಲಸ ಮಾಡ್ತಿದ್ದೆ. ಅವ್ರ ಜೊತೆಯಲ್ಲಿ ಅವ್ರೇನು ಹೇಳೋರು, ಬೇರೆ ಯಾವುದಾನ ಶೂಟಿಂಗ್ ಇದ್ದರೆ ನಾನು ಹೋಗಲ್ಲ, ಇವ್ರದ್ದು ಇರೋ ಟೈಮ್ಗೆ ನಾನು ಅಲ್ಲ ಡೇಟೇ ತೊಗೊಳ್ಳಲ್ಲ, ಆ ಥರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಆ ಥರನೇ ನಮ್ಮ ಹತ್ರ ಕಮಿಟ್ಮೆಂಟಲ್ಲಿ ಹೇಳಿದ್ರು ಅವರು, ನೀನು ನಂದು ಬಿಟ್ಟು ಹೋಗ್ಬಾರ್ದು, ನೀನು ನನ್ನ ಇರಬೇಕು ಅನ್ನೋರು. ನಾನು ಆಯ್ತಣ್ಣ ನೀವು ಹೆಂಗೆ ಹೇಳ್ತಿರೋ ಹಂಗೆ, ಅಷ್ಟೇ ನಿಯತ್ತಾಗಿದ್ವಿ, ಅಷ್ಟೇ ನಿಯತ್ತು ಇವತ್ತು ಇದ್ದೀವಿ. ಇವಾಗಲೂ ನನಗೆ ಆ ಮರ್ಯಾದೆ ಇದೆ. ಹಾಗಾಗಿ ಈ ಮನೆ ಕಟ್ತಾಯಿದ್ದೆ ಪುಟ್ನಂಜ ಟೈಮಲ್ಲಿ. ಏನು ಮಾಡ್ತಾಯಿದ್ದೆ ನಾನು, ಮನೆ ಕಟ್ತಾಯಿದ್ದೀನೋ ಅದು. ಆಮೇಲೆ ಆಯಿತು, ಅವರು ಪಾಪ ಒಂದು 2-3 ಪಿಕ್ಚರ್ ಹಿಂದೆ ಮುಂದೆ ಲಾಸ್ ಆಗಿತ್ತು. ಪುಟ್ನಂಜ ತೆಗೆದ್ರು, ಪಟ್ಟಿಕಾಡ ಪಟ್ಟಣಮ್ಮ ರೀಮೇಕ್ ಪಿಕ್ಚರ್ ಇದು ಸರ್. ಪಿಕ್ಚರ್ ರಿಲೀಸ್ ಆದಮೇಲೆ ಏನು ಸೂಪರ್ ಹೋಯಿತು ಸರ್ ಪಿಕ್ಚರ್. ಅದು ಒಳ್ಳೆ ಪ್ರಾಫಿಟ್ ಬಂತು ಅವ್ರಿಗೆ. ಹಾಗಾಗಿ ನನಗೆ ಆ ಊರಿನಲ್ಲಿರೋ ಬೆಂಗಳೂರಲ್ಲಿ ಇಲ್ಲೇ ಇದ್ದಾಗ ಏನಾನ ಕೆಲ್ಸಗಳು ಹೇಳೋರು, ಅದು ಕಳಿಸೋ ಇದು ಕಳಿಸೋ ಅಂದರೆ ನಾನೆಲ್ಲ ಮಾಡ್ತಾಯಿದ್ದೆ ಫ್ರೆಂಡ್ಲಿ. ಅದನ್ನು ಏನೇ ಕೆಲಸ ಹೇಳಿದ್ರು ಮಾಡ್ತಾಯಿದ್ವಲ್ಲ, ಮುತುವರ್ಜಿ ಕೆಲಸ ನೋಡ್ಬಿಟ್ಟು ಲಾಸ್ಟಲ್ಲಿ ನೀನೇನೇನೋ ಮಾಡ್ತಾಯಿದ್ರು, ನೀವೇನೇನು ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಅಣ್ಣ ಅಂದ. ಆಮೇಲೆ ಹೋಯ್ತು, ಬಂದು ಬರೋ ಇಲ್ಲಿ ಅಂದರು. ಸೂಟ್ ಕೇಸ್ ತೆಗೆದ್ಬಿಟ್ಟು 50,000 ಕೊಟ್ಟರು ಸರ್. 50,000 ಕೊಟ್ಟು ಮನೆ ಕಟ್ತಾಯಿದ್ದೀನಿ ಅಂದಲ್ಲ, ಇಟ್ಕೊಳ್ಳೋ ಅವನು. ಯಾರು ಇದುವರೆಗೂ ಕೊಟ್ಟಿಲ್ಲ, ಕೊಡಲ್ಲ. ನನಗೆ ಗೊತ್ತಿರೋ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದೀನಿ ನಾನು, ನನಗೆ ಕಷ್ಟ ಗೊತ್ತು. 500 ರೂಪಾಯಿ ಫೈಟ್ಗೆ ಬಿದ್ದು ಎದ್ದು 2 ದಿನ ವರ್ಕ್ ಮಾಡೋರು ನಾವು. ನಮ್ಮ ಕಾಲದಲ್ಲಿ 500 ರೂಪಾಯಿಗೆ 2 ದಿನ ಮಾಡಬೇಕು ವರ್ಕು ನಾವು. ಅದು ಬೆಳಗ್ಗೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸಾಯಂಕಾಲವರೆಗೂ ಇದನ್ನು ತೋರಿಸ್ಬೇಕು. ಹೀರೋ ಬಂದಾಗ ರೇರ್ಸಲ್ಲಿ ತೋರಿಸ್ಬೇಕು, ತಿರ್ಗಾ ಮಾಡ್ತೀವಿ, ಬೀಳ್ತೀವಿ, 1 more ಆದರೂ ಮಾಡಬೇಕು, ಎಷ್ಟಾದರೂ ಮಾಡ್ತಿದ್ವಿ ಸಾಯಂಕಾಲವರೆಗೂ. ರೆಸ್ಟ್ ಇರ್ತಿರ್ಲಿಲ್ಲ. ಒಂದು 2-3 ಫೈಟ್ರ್ ಅಂದರೆ 4 ಜನ ಫೈಟ್ರ್ ಅಂದರೆ ನಮಗೆ ಇರುತ್ತೆ ರಿಪೀಟ್. ಯಾಕೆ ಆವಾಗೆಲ್ಲ ಆ ಥರನೇ ಪಿಕ್ಚರ್ಗಳು ಹಂಗೆ ಬರ್ತಿತ್ತು. ಆ ಥರ ಭಾಳ ಕಷ್ಟಪಟ್ಟಿದ್ದೀನಿ. ನನಗೆ ನಾನು ಹೇಳಿದ್ನಲ್ಲ, ನನಗೆ ರವಿ ಸಾರು ಅದು ಅಲ್ಲದೆ ನನ್ನ ಮಕ್ಕಳಿಬ್ಬರು ನಾನು ಸರಿಯಾಗಿ ಅಷ್ಟು ಓದಲಿಲ್ಲ. ನಾನು ಬರೀ PUC ಅವ್ರಿಗೆ ಬಂದೆ. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದ್ಬಿಟ್ಟು ಇಬ್ಬರನ್ನೂ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದೆ ನಾನು ಊಟಿಯಲ್ಲಿ. KG ಕ್ಲಾಸಿಂದ ನನ್ನ ಮಗ ಅಲ್ಲೇ ಓದಿದ್ದು. ನಾನು ದುಡಿಯೋದೆಲ್ಲ ತೊಗೊಂಡೋಗಿ ಅಲ್ಲಿ ಆಗ್ತಿದ್ದೆ. ವರ್ಷಕ್ಕೆ 1 ಲಕ್ಷ ಕಟ್ತಾಯಿದ್ದೆ. ನನ್ನ ಮಗನಿಗೆ 1 ಲಕ್ಷ, ಇವ್ರಿಗೆ 1 ಲಕ್ಷ, ಮಕ್ಕಳು ಓದಬೇಕು ಆ ಥರ ಕಷ್ಟಪಟ್ಟು ನಾನು ದುಡ್ದಿದ್ದೆಲ್ಲ ಅಲ್ಲಿ ಇದು ಮಾಡಿ, ನಾನು ಬೇರೆ ರೀತಿ ವೇಸ್ಟ್ ಮಾಡೋ ಮನುಷ್ಯನೆಲ್ಲ ನನಗೆ ವೇಸ್ಟ್ ನನಗೆ ಗೊತ್ತಿಲ್ಲ. ಈ ಥರ ನಾನು ಭಾಳ ಕಷ್ಟಪಟ್ಟಿದ್ದೀನಿ. ಬೇರೆ ನನ್ನ ಅವ್ರು ತುಂಬ ಹೆಲ್ಪಿಂಗ್ ನೇಚರ್ ಸರ್. ಆಮೇಲೆ ಕೆಲಸದವ್ರಿಗೆ ಮರ್ಯಾದೆ ಕೊಡೋದವರು. ಕೆಲಸ ಇಲ್ಲ ಅಂದರೆ ಮರ್ಯಾದೆ ಇಲ್ಲ. ಕೆಲಸಕ್ಕೆ ಗೊತ್ತಿರಬೇಕು, ಅದಕ್ಕೊಂದು ಇದಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾರೆ ಅವರು. ಆಮೇಲೆ ಒಂಥರ ವ್ಯಕ್ತಿಯವರು. ಕೆಲಸ ಆಗಬೇಕು, ರಾತ್ರಿ ಆಗಲೂ ಬೇಕಾದ್ರೆ ಕೆಲಸ ಮಾಡ್ತಾರೆ. ಅದೇ ಥರ ನಾವು ಹಂಗೆ ಅವ್ರ ಜೊತೆಲೇ ಇದ್ಬಿಡ್ತೀವಿ ರಾತ್ರಿ ಆಗಲೂ. ಆ ಥರ ಬೇಕಾದ ಶೂಟಿಂಗ್ ಆಗಿದೆ. ನಮಗೆ ಚಿರಂಜೀವಿ ಅವ್ರು ಬರ್ತಾರೆ, ಕಾಯ್ಕೊಂಬಿಟ್ಟಿದ್ದೀವಿ. ಶೂಟಿಂಗ್ ಯಾವುದದು ಸಿಪಾಯಿ, ಅಲ್ಲಿ ಇಲ್ಲಿಂದ ಒಂದು ಬಸ್ ತೊಗೊಂಡೋಗಿ ಸಕಲೇಶ್ಪುರದಲ್ಲಿ ಇಟ್ಕೊಂಡಿದ್ವಿ. ಅಲ್ಲಿ ಚೇಂಜಿಂಗ್ ತೆಗಿಬೇಕು, ಇವೆಲ್ಲ ಇವ್ರು ಬರ್ತಾರೆ. ಅಂದರೆ ಎಲ್ಲ ರೀತಿಯಲ್ಲೂ ಅವರು ಇದು ಮಾಡ್ತಾರೆ. ಗ್ರ್ಯಾಂಡ್ ಒಂದು ನಮಗೆ ಮನೆ ಇದ್ದಂಗೆ ಇರೋದು ಅಲ್ಲಿ ಶೂಟಿಂಗ್ನಲ್ಲಿ. ದುಡ್ಡೆಲ್ಲ ನಮ್ಗೆ ಮೋಸನೇ ಇಲ್ಲ ಸರ್. ಏನಿದೆಯೋ ನಮ್ಗೆ ಕರೆಕ್ಟಾಗಿ ಕೊಡ್ತಾರೆ. ಅವ್ರು ಮರೆಯೋಂಗೆ ಇಲ್ಲ ನಾವು ಅದ್ರ ಬಗ್ಗೆ. ರವಿ ಸಾರ್ ಕಂಪ್ನಿಲೂ ಅಷ್ಟೇ, ರಾಜ್ಕುಮಾರ್ ಕಂಪ್ನಿಲೂ ಅಷ್ಟೇ, ನಮಗೆ ಯಾವತ್ತೂ ದುಡ್ಡಿಗೆ ಮೋಸ ಆಗಿಲ್ಲ ಸರ್. ಏನೇ ತೊಂದರೆ ಇದ್ದರೂ ನಮಗೆ ತೊಂದರೆನೂ ನಾವು ಹೇಳ್ಕೊಂಡಿಲ್ಲ. ಆದರೂ ಕೊಡೋರು ನಾವು ಅದ್ರ ಬಗ್ಗೆ ನಾವು ಯಾರಿಗೂ ಇವ್ರು ಹಿಂಗೆ ಅವ್ರು ಹಿಂಗೆ ಅಂತ ನಾವು ಹೇಳೋದು ಇಲ್ಲ. ಕಷ್ಟಪಟ್ಟಿದ್ದೀವಿ, ನಡೀತಾ ಇದ್ದೇವೆ. ಏನೋ ಅಂದ್ಕೊಂಡು ಅಲ್ಲೋಗಿ ಹೋಗೋಣ ಅಂತ ಏನು ಬಂದಿರಲ್ಲ. ಇವರು ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೋದ್ರೆ ಬೆಳಗ್ಗೆನೇ ಆರ್ಸ್ ರೇಟಿಂಗ್ ಸರ್. ಇವರು ರವಿ ಸಾರು ಆರ್ಸ್ ಮೇಲೆ ಕೂತ್ಕೊಂಡು ಇದು ಮಾಡಿ ಅವ್ರು ನೋಡೇ ಕಲ್ತಿದ್ವಿ ನಾವು. ಭಾಳ ಇನ್ಮೇಲೆ ಯಾವತ್ತು ಟೈಮ್ ನಾವು ಕರೆಕ್ಟಾಗಿರಬೇಕು ಅನ್ನೋದು ಸತ್ಯವಾಗಲೂ ಇದು ನನಗೆ ಇನ್ಸಿಡೆಂಟು ಸರ್. ಇದು ಅವಾಗ ಇಲ್ಲೆಲ್ಲ ಎಲ್ಲಿತ್ತು ಸರ್ ರೆವಿನ್ಯೂನು. ನಮ್ಮ ಅಭಯನಾಡು ಪಿಕ್ಚರ್ಗಳು ಮಾಡ್ತಾಯಿದ್ವಿ ನಾವು. ಅಭಯನಾಡು ಅವ್ರ ಪಿಕ್ಚರಲ್ಲಿ ವರ್ಕ್ ಮಾಡಿಬಿಟ್ಟು ದುಡ್ಡು ಕೊಡ್ತಾ ಇರಲಿಲ್ಲ, ಲೇಟಾಗಿ ಕೊಡೋರು. ಅವ್ರು ಮೋಸ ಮಾಡಿಲ್ಲ, ಲೇಟಾಗಿ ಕೊಡೋರು. ಒಂದು ಸರಿ ನಮ್ಮ ಫೈಟರ್ಸ್ದು ಒಂದು 2-3 ಫೈಟ್ದು ಕೊಡಲಿಲ್ಲ. ತಾಲಿ ಹಣೆ, ತಾಯಿ, ಇವೆಲ್ಲ ಬೇಕಾದಷ್ಟು ತಾಯಿ ಅಂತ ಪಿಕ್ಚರ್ ಬರೋದು ನೋಡಿ. ಎಲ್ಲದರಲ್ಲೂ ಮಾಡಿದ್ದೆ ನಾನು. ಅವ್ರು ಕರೆಯೋರು ನಮಗೆ, ಅದೊಂದು ನಮಗೆ ಖುಷಿ. ನಮ್ಮ ಪಾತ್ರಗಳು ನಾವು ಮಾಡಿದ್ದು ನೋಡಿ ನೆಕ್ಸ್ಟ್ ಪಿಕ್ಚರ್ಗೆ ಕರೆಯೋರು ನಮ್ಗೆ ಆಟೋಮೆಟಿಕ್ಕಾಗಿ. ನಾವು ವರ್ಕ್ ಮಾಡ್ತಾಯಿದ್ವಿ. ಒಂದು ಪಿಕ್ಚರ್ದು ಪೇಮೆಂಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ, ಏನೋ ಕಷ್ಟ ಆಯಿತು. ಹಂಗಾಗಿ ಆ ದುಡ್ಡನ್ನ ನಿಲ್ಲಿಸಲಿಲ್ಲ ಅವರು. ಯಾರೋ ನಮ್ಮ
ಆ ದುಡ್ಡು ಕೊಡ್ತೀನಿ, ಒಂದು ಕೆಲಸ ಮಾಡಿ, ನಿಮ್ಮ ಆಫೀಸ್ಗೆ ಟೇಬಲ್ ಇಲ್ಲ, ಫೋನ್ ಇಲ್ಲ, ಎಲ್ಲ ಹಾಕ್ಕೊಳ್ಳಿ ಅಂದ್ಬಿಟ್ಟು ಫೋನು ಟೇಬಲು ಎಲ್ಲ ಕೊಟ್ಟರು. ಅವರೇ ಫಸ್ಟ್ ಕೊಟ್ಟಿದ್ದು ನಮ್ಮ ಯೂನಿಯನ್ಗೆ. ಅದಕ್ಕೆ ಮುಂಚೆ ನಮ್ಗೆ ಯೂನಿಯನಲ್ಲಿ ಶೂಟಿಂಗ್ ಬಂದರೆ ನನಗೆ ಫೋನ್ ಬರೋದು. ನನ್ನ ಮನೇಲೇ ನಾನು ಲ್ಯಾಂಡ್ಲೈನ್ ಹಾಕ್ಕೊಂಡಿದ್ದು ಫಸ್ಟ್. ನಾನು ಆ ಲ್ಯಾಂಡ್ಲೈನಿಂದ ಹೋಗಿ ಇಲ್ಲಿ ಫೈಟ್ರ್ಗಳಿಗೆ ಹೇಳ್ಬಿಟ್ಟು ಮನೆಗೆ ಕರ್ಕೊಂಬರ್ತಾಯಿದ್ದೆ. ಇದೇ ಗೋವಿಂದು, ಇದೇ ನಮ್ಮ ಫೈಟ್ರ್ಗಳಿಗೆಲ್ಲ ಹೇಳಿ ಇವತ್ತು ನಾಳೆ ಫೈಟ್ ಇದೆ ಬನ್ನಿ ಹೋಗೋಣ ಅಂತ. ನನಗೆ ಹತ್ರ ಗಾಂಧಿನಗರ ನಾನು ಎಲ್ಲೋ ಅಟೆಂಡ್ ಮಾಡ್ತಾಯಿದ್ದೆ. ಎಲ್ಲರೂ ನನ್ನ ಕರೆಯೋರು. ನನ್ನ ಫೋನ್ ಬಂದು ನಾನು ಇವ್ರು ಕರಿಬೇಕಾಯ್ತು. ಅದಕ್ಕೆ ಮುಂಚೆ ನನ್ನ ಹತ್ರ ಫೋನ್ ಇಲ್ಲ. ಶಾಂತಲಾ ಥಿಯೇಟ್ರ್ ಅಂತ ಇತ್ತು ನೋಡಿ, ವೀರೇಶ. ಆ ಥಿಯೇಟ್ರಲ್ಲಿ ನಮ್ಮ ಬ್ರದರು ಡಿಸ್ಟ್ರಿಬ್ಯೂಟರ್ ಅಲ್ವಾ ಅಲ್ಲಿರೋರು. ಅದು ಓನರೆಲ್ಲ ನನಗೆ ಪರಿಚಯ ಇದ್ದಿದ್ದಕ್ಕೆ ನಾನು ಹಿಂಗೆ ಸಿನಿಮಾದಲ್ಲಿ ಮಾಡ್ತಿರೋದು ನೋಡಿ ಕರೆದ್ರು ಒಂದಿನ. ಆವಾಗ ಅವ್ರು ಹೇಳಿದೆ, ಸರ್ ನಾನು ಫೋನ್ ಬಂದರೆ ಒಂಚೂರು ಹೇಳಿ, ಸಿನಿಮಾದವ್ರು ಯಾರು ಫೋನ್ ಮಾಡಿದ್ರೆ ಅವ್ರು ಕೊಡೋರು, ನನಗೆ ಫೋನ್ ಮಾಡಿ. ನನ್ನ ಹೆಸರು ಹಳೆ ಪಿಕ್ಚರಲ್ಲೂ ಈಗಲೂ ಟೈಟ್ಲ್ ಇದೆ, ಶಾಂತಲಾ ನಾಗರಾಜ್ ಅಂತ. ಹಳೆ ಪಿಕ್ಚರ್ ಹುಡುಕ್ ನೋಡಿ. ಹಾಂ ಸರ್ ನನಗೆ ಕೆ ವಿ ರಾಜು, ಕೆ ವಿ ಜಯರಾಮ್ ಅವರೆಲ್ಲ ಭಾಳ ಕ್ಲೋಸ್ ಇದ್ದರು. ಆವಾಗ ನಾವು ಫೀಲ್ಡಲ್ಲಿ ಭಾಳ ಹೆಸರು ಮಾಡ್ತಾಯಿದ್ವಿ. ಅವ್ರ ಪಿಕ್ಚರಲ್ಲಿ ಒಂದು ಪಾತ್ರ ಹಾಕೋರು. ನನಗೆ ತುಂಬ ಇಷ್ಟ. ಅಂದರೆ ಸಿನಿಮಾದಲ್ಲಿ ಹೈ ಸ್ಪೀಡ್ ಅಂದರೆ ತುಂಬ ಇಷ್ಟ. ಸ್ಲೋ ಮೋಷನ್ನು. ನನಗೆ ಫೈಟಲ್ಲೂ ಸ್ಲೋ ಮೋಷನ್ ಹೊಡೆದು ಬಿದ್ದು ಅನ್ನೋದು ತುಂಬ ಇಷ್ಟ. ಅದನ್ನು ನನಗೂ ಇವ್ರಿಗೂ ಕಾಂಪಿಟೇಷನ್. ಯಾರು ನಂಜುಂಡಪ್ಪ ಡೈರೆಕ್ಟ್ರು, ಅವ್ರು ನನಗೆ ಹಾಕೋರು. ಕೆ ವಿ ರಾಜು ಅವ್ರು ತಮಾಷೆ ಮಾಡಿಕೊಂಡು, ನಿನಗೆ ಹೈ ಸ್ಪೀಡ್ ಶಾರ್ಟೇ ಇಲ್ಲಪ್ಪ ಅನ್ನೋರು. ಅಂದರೆ ದೊಡ್ಡ ಆಟ ಇಡೋರು. ಬಟ್ ನನ್ನ ಆಟ ಆಡಿಸ್ಬಿಟ್ಟು ಕೊಡೋರು. ಅದಕ್ಕೆ ನಾವು ಅವರು ಜೊತೆಯಲ್ಲಿ ರಾತ್ರಿ ಹೊತ್ತು ಗುಂಡಾಕ್ಬಿಟ್ಟು ಇವ್ರ ಕತೆ ಬರೆಯೋರು. ನಮ್ಮ ಡೈರೆಕ್ಟ್ರಿಗೆ SP ಸಾಂಗ್ಲಿಯಾನಕ್ಕೆಲ್ಲ ಕೂತ್ಕೊಂಡು ಕತೆ ಮಾಡ್ತಾಯಿದ್ರು. ಇವರು ಸ್ಕ್ರಿಪ್ಟ್ ರೈಟ್ರು ನಮ್ಮ ಕೆ ವಿ ಜಯರಾಮ್, ಕೆ ವಿ ರಾಜು. ಬರೆದು ಎಲ್ಲ ಮುಗಿದ್ಮೇಲೆ ಗುಂಡು ಹಾಕ್ಬಿಟ್ಟು ನಾವು ಹೊರಡುವಾಗ 3 ಗಂಟೆ 4 ಗಂಟೆ ಆಗೋದು ಮನೆಗೆ. ನಾನು ಅವ್ರ ಮನೆಗೆ, ಇಲ್ಲೇ ಮನೆ ಅವ್ರದ್ದು ರಾಜನಗರ, ನಮ್ಮ ಮನೆ ವಿಜಯನಗರ. ಅವ್ರಿಗೆ ಬಿಟ್ಬಿಟ್ಟು ನಾನು ಮನೆಗೆ ಬರ್ತಾಯಿದ್ದೆ. ನನ್ನ ಬುಲೆಟೆ ಎಷ್ಟು ಇದಾದ್ರೂ ಅವ್ರ ಜೊತೆಲಿ ಕೂತ್ಕೊಂಡ್ರೆ ಒಂದೊಂದು ಖಾಲಿ ಆಯ್ತದೆ. ಒಂದೊಂದು ಖಾಲಿ ಮಾಡ್ತಾರೆ. ಅಷ್ಟು ತೊಗೊಂಡು ಬುಲೆಟ್ ಸ್ಟಾರ್ಟ್ ಮಾಡಿ ನಾನು ಇದುವರೆಗೂ ನಾನು ಎಷ್ಟು ವರ್ಷದಿಂದ ಇವತ್ತಿಗೆ ನನಗೆ 68 ವರ್ಷ ಅಂತೀನಲ್ಲ, ಒಂದು 40-50 ವರ್ಷದಿಂದ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇದೆ ನನಗೆ. ಎಲ್ಲೂ ಯಾವತ್ತೂ ಬಿದ್ದಿಲ್ಲ ದೇವ್ರ ದಯದಿಂದ. ಬುಲೆಟ್ ಅಂದರೆ ಆ ಬುಲೆಟ್ ಒಂದು ಇಟ್ಕೊಂಡು ಬರ್ತಿದ್ದೆ ನಾನು. ಆ ಬುಲೆಟಲ್ಲಿ ತಂದು ಕೆ ವಿ ರಾಜ್ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ನಾನು ಮನೆಗೆ ಬಂದರೆ ತಿರ್ಗಿ ಅವ್ರು ಕೂತ್ಕೊಂಡು ಬರೆಯೋ ಟೈಮಲ್ಲಿ ನಿನ್ಗೆ ಯಾಕೆ ನಿನ್ಗೆ ಬರೀ ನಾಗರಾಜ್ ಅಂತ ಕರೀತಾರೆ, ನಿನ್ನ ಬುಲೆಟ್ ಓಡಿಸೋದು ನಾನು ನೋಡಿದ್ನಯ್ಯ ನಿನ್ನ ಅಂದ್ಬಿಟ್ಟು ಅವರೇ ಬುಲೆಟ್ ನಾಗರಾಜ್ ಅಂತ ಇಟ್ಟಿದ್ದು. ಕೆ ವಿ ರಾಜು ಅವರು. ಕೆ ವಿ ರಾಜುನು ನಮ್ಮ ನಂಜುಂಡಪ್ಪ ಡೈರೆಕ್ಟರ್ ಇಬ್ಬರು ಸೇರಿ ಇಟ್ಟಿದ್ದು. ಆವಾಗಿಂದ ನನ್ನ ಹೆಸರು ಶಾಂತಲಾ ನಾಗರಾಜ್ ತೆಗೆದುಬಿಟ್ಟು ಬುಲೆಟ್ ನಾಗರಾಜ್ ಅಂತ ಇಟ್ಟರು. ಅದೇ ಥರ ದೇವರು ನನಗೆ ಸಿನಿಮಾದಲ್ಲಿ ಹೆಸರು ಮಾಡಿದೆ. ನಾನು ಯಾವುದೇ ಪಿಕ್ಚರ್ ಕೆಲಸ ಕೊಟ್ಟರು ಎಲ್ಲೂ ಕೆಡಿಸ್ಕೊಳ್ಳಿದೆ. ಪ್ರತಿಯೊಂದು ಪಿಕ್ಚರ್ನಲ್ಲೂ ಹೆಸರು ಮಾಡಿದೆ. ಹೋದರೆ ತಿರ್ಗಾ ನೆಕ್ಸ್ಟ್ ಕರಿಯೋರು. ಆ ಲೆವೆಲ್ಗೆ ಇಟ್ಕೊಂಡೆ. ನಮ್ಮ ಗಂಗಾಧರ್ ಅವರು ಪ್ರೊಡ್ಯೂಸರ್ ಗಂಗಾಧರ್, ಏನು ಗಂಗಾಧರ್ ಅವ್ರು ಯಾವುದೇ ಚಿತ್ರ ಇರಲಿ ಪಾಪ ಬಾಪ ನಾಗರಾಜು ಹಂಗೆ ಅಂತ ಕರೆಯೋರು. ಅವರೆಲ್ಲ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು. ಮರೆಯೋಕ್ಕಾಗಲ್ಲ ನಾವು. ಗಾಂಧಿನಗರದಲ್ಲಿ ಒಳ್ಳೆ ಪ್ರೊಡ್ಯೂಸರ್ಗಳಿದ್ರು, ಕರಿಯೋರು, ಕೆಲಸ ಕೊಡೋರು. ನಾವು ಹಂಗೆ ಮಾಡಿದ್ವಿ. ಆ ಲೆವೆಲ್ಗೆ ಬರಬೇಕಾದ್ರೆ ತುಂಬ ಸೈಕಲ್ ಹೊಡೆದಿದ್ದೀವಿ ಗಾಂಧಿನಗರದಲ್ಲಿ ನಾವು. ಈ ಮಡ್ರಾಸವರಿಂದ ಅವ್ರು ಬಂದರೆ ನಮ್ಮನ್ನು ತುಳಿಯೋರು ಸರ್. ನಮ್ಮನ್ನು ಬಿಡ್ತಾನೆ ಇರಲಿ. ಅವ್ರವರೇ ಮಾಡ್ಕೊಂಡು ಹೋಗ್ಬಿಡೋರು. ಎಲ್ಲ ಫೈಟ್ ಮಾಸ್ಟರು ಡೈರೆಕ್ಟ್ರು ಚೆನ್ನಾಗಿರ್ತಾರೆ. ಅವ್ರು ಯಾರು ಎಗನೆಸ್ಟ್ ಆಗಲ್ಲ. ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು, ಇವ್ರು ಹೇಳ್ದಂಗೆ ಅವ್ರು ಕೇಳ್ಕೊಂಡು ನಮ್ಮನ್ನು ಯಾರು ತುಳಿದ್ಬಿಡ್ತಾರೆ. ನಾವು ಯಾವಾಗ ಹಿಂಗೆ ಬೆಳೆದ್ವಿ ನಮಗೆ ಒಂದು ಮರ್ಯಾದೆ ಸಿಕ್ತು ಸರ್. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಸ್ಪಾಟಲ್ಲಿ ಇರ್ತಾರಲ್ಲ ಶೂಟಿಂಗಲ್ಲಿ, ಅದು ನನಗೆ ಗೊತ್ತಿಲ್ಲ, ಈ ಶಾರ್ಟ್ ಆಗ್ಬೇಕು, ಬಂದ್ಬಿಡು, ಜಂಪ್ ಅಂದರೆ ಜಂಪ್ ಆಗ್ಬಿಡ್ಬೇಕು. ಇಲ್ಲಿದ್ದಾನೆ ಘಟನೆಗಳು ಮರೆಯೋಕ್ಕಾಗಲ್ಲ ಅವ್ರ ಪಿಕ್ಚರ್ಗಳಲ್ಲಿ. ತುಂಬ ಇದವರು ವರ್ಕಲ್ಲಿ ಕೂತ್ಕೊಂಡ್ಬಿಟ್ರೆ ಆನೆಸ್ಟಿಯಾಗಿ ವರ್ಕ್ ಮಾಡ್ತಾರೆ. ಕೆಲಸ ಆಗ್ಬಿಡ್ಬೇಕು. ಅಲ್ಲೆಲ್ಲ ಬೈದೇ ಬಿಡ್ತಾರೆ ಬೇಕಾ ಸ್ಪಾಟಲ್ಲಿ. ಕೆಲಸ ಆಗ್ಬಿಡ್ಬೇಕು. ಇವಾಗ ಹಂಗಿದ್ರೆ ನಾವು ಮೊದಲು ತುಂಬ ಸ್ಟ್ರಿಕ್ಟ್ ಅವರು. ಅಷ್ಟೇ ಜಾಲಿ ಮನಸ್ಸು ಕೆಲಸ ಮುಗಿದ್ಮೇಲೆ. ಸರ್ ಶಂಕರ್ನಾಗ್ ಅವರು ಗ್ರೇಟ್ ಸರ್. ಅವರು ನಾವು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಪಿಕ್ಚರು ಸರ್, ತಮ್ಮ ಹಿಂದಿ ಪಿಕ್ಚರ್ ರೀಮೇಕ್ ಆಯಿತು. ನಮ್ಮ ಅಂಬರೀಷ್ ಅವ್ರ ಹೀರೋ, ರಾಜೇಶ್ ಖನ್ನಾ ಹೀರೋ ಸರ್. ಅದು ಕೋರ್ಟಲ್ಲಿ ಹೊಸ ತೀರ್ಪು ಅಂತಾನೇನೋ ಇರ್ಬೇಕು, ಅಂತಿಮ ತೀರ್ಪುನೋ ಏನೋ ಇರಬೇಕು. ಅಲ್ಲಿ ಅದಕ್ಕೆ ಅವರೇ ಡೈರೆಕ್ಟ್ರು, ನಮ್ಮ ಶಂಕರ್ನಾಗ್ ಅವರೇ ಡೈರೆಕ್ಟ್ರು. ಅದೇ ಲಾರಿ ಹಚ್ಬಿಟ್ಟು ಏನೋ ರಾಜೇಶ್ ಖನ್ನಾ ಒಂದು ಹಿಂದಿ ಪಿಕ್ಚರಲ್ಲಿ ಮಾಡಿದರು. ಲಾರಿ ಹಚ್ಬಿಟ್ಟು ಗೊತ್ತಿಲ್ಲದಂಗೆ ರಾತ್ರಿ ಕುಡಿದು ಅಂತಲೇ ಅವ್ರ ಮನೆ ಫ್ಯಾಮಿಲಿನ ಸಾಕ್ತಾರೆ. ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಸಾಕಬೇಕು ಅಂತ ಕೋರ್ಟ್ ಆರ್ಡ್ರ್ ಆಗಿಬಿಡುತ್ತೆ. ಅದು ಶಂಕರ್ನಾಗ್ ಅವರು ಡೈರೆಕ್ಷನ್ ಮಾಡಿದ್ರು. ಅವ್ರ ಡೈರೆಕ್ಷನ್ ಅವ್ರದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟ್ರು. ಅವ್ರು ಮಾತ್ರ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಖುಷಿ ನಮಗೆ. ಈಗ ಒಳ್ಳೆ ಭಾವನೆ ಅವ್ರಿಗೆ, ಒಳ್ಳೆ ಮಾತುಕತೆ. ಅವ್ರಿಗೆ ಈಗ ಬರೀ ಮಾತಲ್ಲೇ ಕೆಲಸ ತೊಗೊಳ್ತಾರೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ನಮಗೆ. ಅವ್ರದ್ದೇ ಒಂದು ಡಿಫ್ರೆಂಟ್ ಸ್ಟೈಲು ಸರ್ ಅವರು.
ಸಾಕಷ್ಟು ಮಾಡಿದ್ದೀನಿ. ಆಮೇಲೆ ಯಾವುದೇ ಪಿಕ್ಚರಲ್ಲಿ ನಮ್ಮ ಕೆಲಸ ನೋಡ್ಬಿಟ್ಟು ಅವ್ರದ್ದು ಯಾವುದೇ ನೆಕ್ಸ್ಟ್ ಪಿಕ್ಚರ್ ರೇ ಇದೇನು ರೀ ನಮ್ಮ ಹುಡುಗರು ಮಸ್ತಾಗವ್ರು ಒಳ್ಳೆ ಕೆಲಸದವ್ರು ಕರಿಯರು ಅಂತ ನಮ್ಮನ್ನೆಲ್ಲ ಕರ್ದು ಹಾಕ್ಸಿರೋ ಚಿತ್ರ ಉಂಟು. ಈ ಮೇರೆ ಅಪ್ಪನೆ ಅಂತ ಒಂದು ಹಿಂದಿ ಪಿಕ್ಚರ್ ಬಂತು, ಜ್ಞಾಪಕ ಇರಬೇಕು ನಿಮಗೆ. ಅದರಲ್ಲಿ ಡ್ಯಾನಿ ಫಸ್ಟ್ ಪಿಕ್ಚರ್ ಹೀರೋ. ದೊಡ್ಡ ದೊಡ್ಡ ಹೀರೋಗಳೆಲ್ಲ ಫಸ್ಟ್ ಪಿಕ್ಚರ್ ಅದು, ಜ್ಞಾಪಕ ಇದೆಯಾ ನಿಮಗೆ? ಮೇರೆ ಅಪ್ಪನೆ ಅಂತ. ಅದನ್ನು ಕನ್ನಡದಲ್ಲಿ ಮಾಡಿದ್ರು ನಮ್ಮ ಇವರು ಶಂಕರ್ನಾಗೆ ಡೈರೆಕ್ಟ್ರು. ಅದಕ್ಕೆ ಅಲ್ಲ ಡೈರೆಕ್ಟ್ರು ಶಂಕರ್ನಾಗ್ ಅವರೇ ಅನಿಸುತ್ತೆ. ಇದು ವಿಷ್ಣುವರ್ಧನ್ ಶಂಕರ್ನಾಗ್ ಇಬ್ಬರು 2 ಗ್ಯಾಂಗು ಏರಿಯಾ. ಈ ಕಡೆ ರೌಡಿಗಳು ಎಲ್ಲ ದೊಂಬ್ಳೂರಲ್ಲಿ ಶೂಟಿಂಗ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಮನೆ ಮುಂದೆ. ಆ ಪಿಕ್ಚರ್ಗೆ ಯಾರು ಹಾಕೊಂಡ್ಬಿಟ್ಟಿದ್ದಾರೆ, ಕೆಲಸಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಇದೆಲ್ಲ ನೋಡ್ಬಿಟ್ಟು ಮಧ್ಯದಲ್ಲಿ ಎಲ್ಲರನ್ನೂ ಕ್ಯಾನ್ಸಲ್ ಮಾಡಿ ನಮ್ಮನ್ನೆಲ್ಲ ಅಳಬರನ್ನೆಲ್ಲ ಕರ್ಕೊಂಡ್ರು. ಅವ್ರು ಇದು ಇವಾಗಲೂ ಮರೆಯೋಂಗಿಲ್ಲ ನಾವು ಶಂಕರ್ನಾಗ್ ಅವರು, ಯಾಕಂದರೆ ನಮ್ಮ ಕೆಲಸ ನೋಡಿದ್ರು ಬೇಕಾದಷ್ಟು ಸರ್. ಆವಾಗ ಅಂಬರೀಷ್ ಅವ್ರ ಜೊತೆ ಇವ್ರ ಜೊತೆ ನಮ್ಮ ಸೋಮಶೇಖರ್ ಕಾಂಬಿನೇಷನ್ನು. ಅವ್ರಿಗೂ ಇವ್ರೇನು ಹೇಳಿದ್ರು ಅವ್ರು ಕೇಳ್ತಾರೆ, ಅಂಬರೀಷ್ ಅವ್ರು ಹೇಳ್ದಂಗೆ ಇವರು ಕೇಳ್ತಾರೆ. ನಮ್ಮ ಸೋಮಶೇಖರ್ ಅವರು ಗ್ರೇಟ್ ಡೈರೆಕ್ಟರ್ ಸರ್. ಅವರೆಲ್ಲ ಎಂತೆಂಥ ಪಿಕ್ಚರ್ ತೆಗೆದ್ರು ಸರ್ ನಮ್ಮ ಸೋಮಶೇಖರ್ ಅವರು. ಅವ್ರ ಪ್ರತಿಯೊಂದು ಪಿಕ್ಚರಲ್ಲೂ ನಮ್ಮ ಕೆಲಸ ಇರೋದು. ಫೋನ್ ಮಾಡಿಬಿಟ್ಟಾಗ ನಾನು ಒಂದು ಮಡ್ರಾಸಿಂದ ಬರೋರಲ್ಲ, ಇವರೇ ಫೈಟರ್ಗೆ ಬಂದರೆ ಅವರೇ ಏನು ಮಾಡ್ತಾರೆ, ಲಾಸ್ಟ್ ಫೈಟರ್ಗಳು ಒಂದು ಫೈಟ್ ಮಾಡಿದ್ಮೇಲೆ ಇನ್ನೊಂದು ಫೈಟಿಗೆ ಬರೋಂಗಿರಲ್ಲ ಆ ಸನ್ನಿವೇಶ. ಒಂದು ಟೋಪಿಕ್ ಇದು ಕಟ್ಬಿಡೋದು, ಪಾಪ್ಯುಲರ್ ಕಟ್ಬಿಡೋದು, ಅಥವಾ ಏನೋ ಒಂದು ಮಾರ್ಕ್ ಹಾಕ್ಕೊಂಡು ಹಿಂಗೆ ಮಾಡ್ಬಿಡೋರು ಅವರೇ. ನಮ್ಮನ್ನೆಲ್ಲ ಆಗ್ತಿರ್ಲಿಲ್ಲ. ಇವೆಲ್ಲ ನಮ್ಮ ಕೋಪ ಇತ್ತು. ನಾವು ಸುಮ್ಮನೆ ಡಮ್ಮಿ ಥರ ಕೂತಿದ್ವಿ. ಅದು ವರ್ಕ್ ಮಾಡಿದ್ರೆ ನಮಗೆ ₹500 ಸಿಗೋದಲ್ಲ, ನಮ್ಗೆ ಆಸೆ, ಕಷ್ಟಪಡ್ತೀವಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ. ಆ ಥರ ವರ್ಕ್ಗೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡವರು ವಿ ಸೋಮಶೇಖರ್ ಒಬ್ಬರೇ. ನನ್ನ ವರ್ಕ್ಗಳು ನೋಡ್ಬಿಟ್ಟು ಈ ವರ್ಕ್ ಮುಗಿದ ತಕ್ಷಣ ಇನ್ನೊಂದು ಫೈಟ್ಗೆ ನೀನೊಂದು ಹಾಕೋ, ಒಂದು ಮಾರ್ಕ್ ಹಾಕ್ಕೊಳ್ಳೋ, ಒಂದು ಇದು ಕಟ್ಕೊಳ್ಳೋ, ಬರೋ ನೆಕ್ಸ್ಟ್ ಫೈಟಿಗೆ. ಅವರು ಎಂತೆಂಥ ಪಿಕ್ಚರ್ಗಳು ತೆಗೆದ್ರು, ಎಲ್ಲದರಲ್ಲೂ ಕೆಲಸ. ನಮಗೆ ಸುಮಾರು ಪಿಕ್ಚರ್, ಎಲ್ಲ ಪಿಕ್ಚರ್ ಮಾಡಿದ್ದೀನಿ ನಾನು. ಅವ್ರು ವಿ ಸೋಮಶೇಖರ್ ಅವ್ರು ಮಾತಾಡೋಂಗೆ ಇಲ್ಲ. ಅಂಥ ಡೈರೆಕ್ಟರ್ಗಳಿಲ್ವೇ ಅಂತ ಹೊಟ್ಟೆ ಉರಿಯುತ್ತೆ ನನಗೆ. ನಾನು ಖುಷಿ ಪಡ್ತೀನಿ ನಾನು. ಅವರೆಲ್ಲ ಅವರು ನಮ್ಮ ಡೈರೆಕ್ಟ್ರು ಇವರು ಈಗಲೂ ಇದ್ದಾರೆ, ನಮ್ಮ ಹೆಸರು ಅವರು ನಮ್ಮ ವಿಷ್ಣುವರ್ಧನ್ ಜಾಸ್ತಿ ಪಿಕ್ಚರ್ ಮಾಡ್ತಾರೆ, ಭಾರ್ಗವ್ ಅವರು. ಅವ್ರದ್ದು ಪರ್ಮನೆಂಟ್ ನಾನು. ಅಯ್ಯೋ ನಾನೊಂದು ಪಿಕ್ಚರಲ್ಲಿ ಬೈಸ್ಕೊಂಡ್ಬಿಟ್ಟಿದ್ದೀನಿ ಸರ್. ವಿಷ್ಣುವರ್ಧನು ಇವರು ಕಾಯ್ದವ್ರೆ. ನಾನು ಸ್ವಲ್ಪ ಬೆಳಗ್ಗೆ ಹೊತ್ತು ಲೇಟು, ಬೇರೆ ಯಾವಾಗಲೂ ಲೇಟ್ ಮಾಡಲ್ಲ, ಎಲ್ಲೂ ಲೇಟ್ ಮಾಡಲ್ಲ. ನಾನು ಕರೆಕ್ಟಾಗಿ ಹೋಗೋನು. 9 ಗಂಟೆ ಶಾರ್ಟ್ ರೆಡಿ. ವಿಷ್ಣುವರ್ಧನ್ ಅವರೆಲ್ಲ ಕರೆಕ್ಟಾಗಿ ಬಂದುಬಿಡ್ತಾರೆ ಸಾರು. ಇವರೆಲ್ಲ ನಮ್ಮ ಡೈರೆಕ್ಟ್ರ್ ಎಲ್ಲ ಬಂದವರೆ. ನೆನ್ನೆ ಶಾರ್ಟು ನಾವು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ನೆನ್ನೆ ಶಾರ್ಟ್ ನಂದು ಮುಗಿದಿರೋದು, ಅದನ್ನೇ ಕಂಟಿನ್ಯೂಟಿ ಬೆಳಿಗ್ಗೆ ಇದೆ. ನಾನು ಫಸ್ಟ್ ಇರಬೇಕು, ನಾನು ಅರ್ಧ ಗಂಟೆ ಲೇಟ್ ಸರ್. ಎಲ್ಲರೂ ವೆಯ್ಟಿಂಗು. ನಾನು ಹೋಗಿ ಅಲ್ಲಿ ಬುಲೆಟ್ ನಿಲ್ಲಿಸ್ಬಿಟ್ಟು ಹಿಂಗೆ ಹೋದೆ ಸರ್. ಹೋಗಿದ ತಕ್ಷಣ ಬನ್ನಿ ವಿಷ್ಣುವರ್ಧನ್ ಅವ್ರು ಬರಬೇಕು ನೀವು ಅಂದರು ನನಗೆ. ಯಾರು ನಮ್ಮ ಭಾರ್ಗವ್ ಅವರು. ಏನು ಮರ್ಯಾದೆ ತೆಗೆದ್ರು ಸರ್ ನನಗೆ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು. ಆದರೂ ಆ ಪ್ರೀತಿಯಿಂದ ರಿಪೇರಿ ಮಾಡಿಬಿಟ್ಟು ಪ್ರೀತಿಯಿಂದ ನಮಗೆ ಗೊತ್ತು ಏನೇ ಆದರೂ. ಆಮೇಲೆ ಫಸ್ಟ್ ಶಾರ್ಟ್ನಂತೆ ಹೋಗಿ ಒಂದು 2 ಶಾರ್ಟ್ ನಾವು ವರ್ಕ್ ಮಾಡಿಬಿಟ್ಟಿದ ತಕ್ಷಣ ನಮಗೆ ವರ್ಕ್ ಮಾಡಿರ್ತೀವಲ್ಲ, ಆ ಖುಷಿಲಿ ಬಿಟ್ಬಿಡ್ತಾರೆ ನಮ್ಮನ್ನು. ಕೆಲಸ ಚೆನ್ನಾಗಿ ಮಾಡ್ತಾನೆ ಆ ಥರದ್ದು ಮಾಡ್ಕೊಂಬಿಡ್ತಾಯಿದ್ದೆ ನಾನು. ಅದನ್ನು ಮಾಡಿ ಇದು ಮಾಡೋದು. ಅದರಲ್ಲಿ ವಿಷ್ಣುವರ್ಧನ್ ಬೇರೆ ಕಾಯ್ಕೊಂಡು ಹಿಂಗೆ ನೋಡ್ತಾಯಿದ್ರು ನನಗೆ. ಇವರೇ ವಿಷ್ಣುವರ್ಧನ್ ನೋಡಿ ಬಂದರು. ಇವಾಗೆಲ್ಲ ಇವರೆಲ್ಲ ರೆಡಿ ಹೋಗ್ರಿ ಅಂದರು. ನನ್ನ ಮರ್ಯಾದೆ ತೆಗೆದುಬಿಟ್ರು ಸರ್ ನನಗೆ. ಅಂದರೆ ಅಷ್ಟು ಮರ್ಯಾದೆ ತೆಗೆದ್ರು ಅವ್ರನ್ನ ಖುಷಿ ಪಡ್ತೀವಿ ನಾವು. ಯಾಕೆಂದರೆ ನನ್ನದೇ ತಪ್ಪಾದ್ರೂ ತಾನೇ ತಪ್ಪು ಮಾಡಿದ್ದು. ನನಗೆ ಏನೋ ಪ್ರಾಬ್ಲಮ್, ಲೇಟ್ ಬಂದೆ. ಹಂಗಾಗಿ ಆದರೂ ಎಲ್ಲ ಪಿಕ್ಚರ್ಗೂ ಕರೆದು ಕೊಡೋರು ಸರ್. ಭಾರ್ಗವ್ ಅವ್ರನ್ನ ಮರೆಯೋಗಿಲ್ಲ. ಅವ್ರ ಹತ್ರ ನಮ್ಮ ರಾಜಾರಾಮ್ ಕ್ಯಾಮ್ರಾಮ್ಯಾನ್ ಎಂಥ ಅವ್ರಿಗೂ ನನಗೂ ಇದು ಕ್ಯಾಮ್ರಾ, ಅವರಿಬ್ಬರು ಪಾರ್ಟ್ನರ್ ಅಲ್ಲ ಸರ್. ಸ್ವಂತ ಪಿಕ್ಚರ್ಗಳು ಎಷ್ಟು ಮಾಡಿದ್ರು ಸರ್. ನಮ್ಮ ರಾಜಾರಾಮ್ ಅವರು, ಭಾರ್ಗವ್ ಅವರಿಬ್ಬರು ಪ್ರೊಡ್ಯೂಸರು, ಡೈರೆಕ್ಟ್ರು, ಅವರೇ ಎಲ್ಲ ಮಾಡ್ತಾಯಿದ್ದು. ಅಲ್ಲೊಂದು ಶಾರ್ಟ್ ಕೊಟ್ಬಿಟ್ಟು ಸಾಕು, ನಾನು ಹೋಗ್ಬಿಟ್ಟು ಪಕ್ಕದಲ್ಲಿ ರಾಜಾರಾಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸರ್ ಒಂದು ಹೈ ಸ್ಪೀಡ್ ಹಾಕಿ ಸರ್. ನನ್ನ ಹೈ ಸ್ಪೀಡ್ ಅಂತಲೇ ಕರೆಯೋರು ಅವ್ರು ಯಾವಾಗಲೂ. ಒಂದಪ್ಪ ಹೈ ಸ್ಪೀಡ್ ನಾಗರಾಜ ಅಂದವರು. ಆಮೇಲೆ ಹೋಗಿದ ತಕ್ಷಣ ನನ್ನ ಶಾರ್ಟ್ಗೆ ಏನೋ ಮಾಡಿ ಸರ್. ನಾನು ಒಂದು ಬೀಳೋದು, ಹೇಳೋದು, ಒಳ್ಳೆ ಓಡ್ಬಂದು ಸ್ವಿಚ್ಚೋದು ಏನದು ಇರುತ್ತಲ್ಲ, ಅದಕ್ಕೊಂದು ಶಾರ್ಟ್ ಹಾಕ್ಬಿಟ್ರೆ ನಾನು ಖುಷಿ ಆಗ್ಬಿಡ್ತಾಯಿದ್ದೆ ಸರ್. ಅದು ಏನಿಷ್ಟನೋ ನನಗೆ, ಸುಳ್ಳಲ್ಲ. ನನಗೆ ತುಂಬ ಇಷ್ಟ. ನನಗೆ ಅದಕ್ಕೆ ಹೈ ಸ್ಪೀಡ್ ನಾಗರಾಜ್ ಅಂತ ಕರಿ. ಆಮೇಲೆ ಬುಲೆಟ್. ಆಮೇಲೆ ಇಲ್ಲಿ ರವಿ ಸಾರ್ ಹತ್ರ ಬಂದಮೇಲೆ ನಾನು ಯಾವಾಗಲೂ ಕೇಳ್ತಾ ಇರಲಿಲ್ಲ. ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ. ಅವರು ಶಾರ್ಟ್ ಇವಾಗ ನಾನೇ ಅಸಿಸ್ಟೆಂಟ್ ಫೈಟ್ ಮಾಸ್ಟ್ರು, ಯಾರು ಫೈಟ್ ಮಾಸ್ಟರ್ ಬಂದಿಲ್ಲ. ಆ ಥರ ಬೇಕಾದಷ್ಟು ಪಿಕ್ಚರ್ಗಳು ಫೈಟ್ ತೆಗೆದಿದ್ದೀವಿ. ಹೌದು, ಅವ್ರು ಬರಲಿಲ್ಲ ಇವತ್ತು ಫೈಟ್ ಮಾಸ್ಟರ್, ನಾಳೆ ಹುಷಾರಿಲ್ಲ ಅಂದರೆ ಇವರೇ ತೆಗೆದುಬಿಡ್ತಾರೆ. ನಮ್ಮ ಸಾರ್ ಏನು ಕಡಿಮೆ ಏನಿಲ್ಲ. ರವಿ ಸಾರ್ ಅಂತದ್ದು ಅವ್ರ ಸಾರ್ ಡ್ಯಾನ್ಸ್ ಗೊತ್ತು, ಫೈಟು ಎಲ್ಲ ತೆಗಿಯೋದು ಇದೇ ಗೊತ್ತಿದೆ ಅವ್ರಿಗೆ. ಅವ್ರ ಜೊತೆಯಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಸರ್. ಅವ್ರು ನೋಡೇ ಕಲ್ತಿದ್ದೀವಿ ನಾವು ಆ ಥರ. ಅವರು ಫೈಟ್ನಲ್ಲಿ ಆಮೇಲೆ ನಾನು ಒಂದು ಪಂಚಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಂದ್ಬಿಡ್ತು. ಇವ್ರಿಗೆ ಹೇಳೋಕ್ಕೆ ನಮ್ಗೆ ಕಷ್ಟ.
ಸರ್ ಒನ್ ಮೋರ್ ಸರ್ ಅದೇ ಹಿಂಗೆ ನೋಡಿದ್ರೆ ಏನು ಒಂಚೂರು ಗ್ಯಾಪ್ ಇತ್ತು ಸರ್. ಓಹ್ ಸರಿ ತೆಗಿಯೋ ಅಂದರು. ಇನ್ನೊಂದು ಶಾರ್ಟ್ ಇಟ್ಬಿಟ್ಟು ಆ ಫೇಸ್ ಹತ್ರ ಮೂಗು ಹತ್ರ ಹೋಗ್ಬೇಕು, ನಮ್ಗೆ ಕೈ ಇಷ್ಟರಲ್ಲಿ ಗ್ಯಾಪ್ ನಮ್ಮದು ಕವರ್ ಆಗುತ್ತೆ. ಹಿಂಗೆ ಹೊಡೆದ್ರೆ ಕರೆಕ್ಟಾಗಿ ಅಲ್ಲಿ ಆ ಸ್ಪೀಡು ಆ ಫೋರ್ಸ್ಗೆ ಅಲ್ಲಿ ಹೋದಾಗ ಅವ್ರು ಸಿಂಕ್ ಮಾಡ್ಬೇಕು, ಆ ಥರ ಇರುತ್ತೆ. ಅದು ಬಂತು ತಿರ್ಗಾನ ಆ ನೆಕ್ಸ್ಟ್ ಶಾರ್ಟಲ್ಲಿ ಮಾಡಿದ್ರು. ಅದು ಹೇಳಿದೆ, ಅದು ಅಲ್ಲ ಇನ್ಸಿಡೆಂಟ್ ನಂದದು, ಅದಕ್ಕೆ ಹೇಳ್ಕೊಂಡೆ ನಾನು ದೊಡ್ಡ ಇವನು ಅಂತೆಲ್ಲ ಹೇಳ್ಕೊಂಡಿದ್ದು. ಅಂಥವ್ರ ಹತ್ರ ಎಲ್ಲ ನಾವು ಪಳಗಿರೋರು. ಅವರು ದೊಡ್ಡ ವ್ಯಕ್ತಿಗಳು, ನಮ್ಮ ರವಿ ಸರ್ ಅವರಲ್ಲ, ಅವ್ರದ್ದು ಡಿಫ್ರೆಂಟ್ ಸರ್. ಅವರು ಕೂತಿದ್ರೇ ಕೂತ್ಕೊಂಡೇ ಒಂದು ಇವಾಗ ಮಾಡಬೇಕು, ಸೆಕೆಂಡ್ ಚೇಂಜ್ ಆಗ್ತಾರೆ ಸರ್. ನಾನು ವರ್ಕ್ ಮಾಡಿದ್ರೆ ಏನು ಫೈಟು ಕುದುರೆಮುಖಾಲಿ ಖುಷ್ಬು ರೇಪ್ ಮಾಡ್ತಾಯಿದ್ದೀವಿ, ರೇಪು ಜೊತೆಗೆ ಫೈಟು ಎಲ್ಲ ನಡೀತಾ ಇದೆ. ಇಲ್ಲ ಸರ್, ಶಾಂತಿ ಕ್ರಾಂತಿ, ಕುದುರೆಮುಖ ಶಾಂತಿ ಕ್ರಾಂತಿ, 4 ಜನ ಹೀರೋ. ನೀವೆಲ್ಲಿದ್ದೀರಾ? ಇವರು ನಮ್ಮ ರಜನಿಕಾಂತ್ ಅವರು ಇದ್ದಾರೆ, ಜೊತೆಲಿ ಇವರಿದ್ದಾರೆ, ಯಾರು ನಾನು ನೀಗ್ರೋ ಜಾನಿ, ಇನ್ನೊಬ್ಬ ಭೋಜಾ ಅಂತ. ಭೋಜಾ ಸೋತದ, ನೀಗ್ರೋ ಜಾನಿ ಸೋತದ, ಅದನ್ನೇ ನಿಮ್ಗೆ ಹೇಳಿದ್ದು. ನಾವೆಲ್ಲ ಸೀನಿಯರ್ 4 ಜನ. ಭೋಜಾ, ನೀಗ್ರೋ ಜಾನಿ, ರಾಜ್ಕುಮಾರ್ ಕಂಪ್ನಿಯಲ್ಲಿ ಅಣ್ಣವ್ರ ಕಂಪ್ನಿನೇ ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರಿನವ್ರು ಕೊಡ್ತಾ ಇದ್ದಿದ್ದು. ಆಮೇಲೆ ಬೇರೆ ಎಲ್ಲ ಇಂಪ್ರೂವ್ ಆಯಿತು ಸರ್, ನಿಜ ಹೇಳೋದಾದರೆ. 3 ಜನ ನಾವೇ ಶಾಂತಿ ಕ್ರಾಂತಿಲಿ. ಅಲ್ಲಿ ಫೈಟ್ ನಡೀತಾ ಇತ್ತು. ರವಿ ಸರ್ಗೆ ಏನಾದರೂ ಒಂದು ಹೊಸದು ಬಂದುಬಿಟ್ರೆ ಖುಷಿ ಅವ್ರಿಗೆ. ಟಕ್ಕಂತ ಒಂದು 20 ಲೆನ್ಸ್ ಆವಾಗಲೇ ಬಂತು ಸರ್, ಎಲ್ಲ ಮಡ್ರಾಸ್ಗೆ. ಆವತ್ತು ನಾನು ರಾತ್ರಿನೇ ತರಿಸಿ ಬೆಳಗ್ಗೆ ಶಾರ್ಟ್ ಇಟ್ಟವ್ರೆ. ಇಟ್ಬಿಟ್ಟು ಕ್ಯಾಮ್ರಾ ಇಲ್ಲಿ ಹಿಂಗೆ ಇಟ್ಟರು ಸರ್. ಏನು ಇಡೀ ನಮ್ಮ ಕುದುರೆಮುಖದ್ದು ಇಷ್ಟು ವೈಡ್ ಲೆನ್ಸ್ ನೋಡಿದ್ರೆ ಹೆಂಗೆ ಕಾಣುತ್ತೆ ಸರ್. ಅದು ನೋಡಿದ್ದು ಅವತ್ತೇ ಫಸ್ಟ್ ಸರ್ ನಾನು. 20 ಲೆನ್ಸ್ ಅವರೇ ಅವತ್ತು ಹಿಂದಿನ ದಿವಸ ಪರ್ಚೇಸ್ ಮಾಡಿದ್ರು, ಬೆಳಗ್ಗೆ ಶಾರ್ಟ್ ತೆಗೆದ್ರು. ಎಷ್ಟು ಲಕ್ಷ ಆಗಲಿ ಸರ್, ಕೇರ್ ಮಾಡಲ್ಲ ಅವರು. ಅದು ಒಂಥರ ಜಿದ್ದನ ಮನುಷ್ಯ ಅಂದರೆ ಆ ಥರದ ಮನುಷ್ಯ ನಾನು ನೋಡಿಲ್ಲ. ಇವಾಗ ನಾವು ಕ್ಯಾರಮ್ ಬೋರ್ಡ್ ಆಡಬೇಕು, ಕ್ಯಾರಮ್ ಬೋರ್ಡ್ ಅಲ್ಲಿಂದ ಬೆಂಗಳೂರಿಂದ ತರಬೇಕು. ಆಮೇಲೆ ಬಿರಿಯಾನಿ ತಿನ್ನಬೇಕು, ಮೈಸೂರಿಂದ ಬರುತ್ತೆ ಬಿರಿಯಾನಿ ಅವ್ರಿಗೆ. ಹನುಮಂತಪ್ಪನ ಬಿರಿಯಾನಿ ಫೇಮಸ್ಸು. ಅಲ್ಲಿಂದ ರಾತ್ರಿ ಅವನ ಅಲ್ಲಿ ಆಲ್ಟಾಗಿ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಿಟ್ಟು ನಮ್ಮ ಪ್ರೊಡಕ್ಷನ್ ಬಾಯಿ 9 ಗಂಟೆಗೆ ನಮ್ಮ ಶೂಟಿಂಗ್ ಸರಿಯಾಗಿ ಬಿರಿಯಾನಿ ಇರೋದು. ಆ ಥರ ಹೌದು ಸರ್, ಇಷ್ಟಪಟ್ಟಿದ್ದು ಆಗಬೇಕು. ಅದು ಆಮೇಲೆ ಕೆಲಸದಲ್ಲಿ ಯಾವುದೇ ರೀತಿಯಲ್ಲೂ ಬಗ್ಗಲ್ಲ ಅವರು. ಇಂಥದ್ದು ಏನಾದರೂ ಹೊಸ ಸಿಕ್ಕತ್ತೆ, ಒಂದು ಒಳ್ಳೆ ಕ್ಯಾಮ್ರಾ ಬಂತು, ಇದು ಬಂತು, ಅದು ಬಂತು, ಟೆಕ್ನಿಷಿಯನ್ ಬಗ್ಗೆ ಆಮೇಲೆ ಇದು ಮಾಡಬೇಕು, ಅದು ಮಾಡಬೇಕು, ಒಂದಲ್ಲ ಅದು ಸರಿ. ಈಗ ನೀವು ಹಿಂಗೆ ಅಂತೀರ ಸರ್, ಆ ಕಾಲದಲ್ಲಿ ಇವಾಗ GB ಇಲ್ಲ ಆವಾಗ ಅಲ್ವಾ, ಎಲ್ಲ ಫಿಲ್ಮ್ ಇದ್ದಿದ್ದು. ಒಂದೊಂದು ಟೇಕಲ್ಲಿ ಮಾಡ್ತೀವಿ ನಾವು. ಅದಕ್ಕೆ ನಮ್ಮನ್ನೆಲ್ಲ ವರ್ಕ್ ಮಾಡೋರನ್ನ ಕರೆಕ್ಟಾಗಿ ಇಟ್ಕೊಳ್ಳೋರು ನಮ್ಮನ್ನು. ಈ ಇದು ಒಂದು ಶಾಟ್ ಮಾಡಿದ್ರೆ ರಜನೀಶ್ ಸಾರ್ ಜೊತೆಗೆ ಒಂದು ಸರಿ ಬೀಳಬೇಕು, ಆಮೇಲೆ ನಾಗಾರ್ಜುನ ಜೊತೆ ಒಂದು ಸರಿ ಬೀಳಬೇಕು. ಇನ್ನೊಂದು 4 ಹಿಂದಿ ಪಿಕ್ಚರ್ಗೊಂದು 4 ಶಾಟ್, 4 ಸೇರಿನೂ ನಾವು ಫಾಲಿಂಗ್ ಬೀಳಲೇಬೇಕು. 4 ನಾವು ಫೈಟಿಂಗ್ ಇದೇ ಥರ ಆ್ಯಸ್ ಇಟ್ ಈಸ್ ತೆಗಿಬೇಕು. ಇದೇ ಥರ ಅವಾಗ ಇದ್ದಿದ್ದು ಹಂಗೆ. ಇವಾಗೆಲ್ಲ ಸ್ವಲ್ಪ ಚೇಂಜ್ ಓವರ್ ಆಗಿದೆ ಎಲ್ಲ. ಇವಾಗೆಲ್ಲ ಸಾಕಷ್ಟು ಬೇಕಾದಷ್ಟು ಇಂಪ್ರೂವ್ ಆಗಿದೆ, ಕ್ಯಾಮ್ರಾಗಳು ಇಂಪ್ರೂವ್ ಆಗಿದೆ, ಇದಾಗಿದೆ. ಆ ಕಾಲದಲ್ಲಿ ಫಿಲ್ಮ್ಗಳಿಗೆ ದುಡ್ಡು ಕಟ್ಟೋಕ್ಕಾಗ್ತಿರಲಿಲ್ಲ ಇವರು, ಯಾರು ನಮ್ಮ ಪ್ರೊಡ್ಯೂಸರ್ಸ್ಗಳು. ಇಲ್ಲಿಂದ ಮುಗೀತು ಅಂದರೆ ಬೆಂಗಳೂರಿಂದ ಬರ್ಬೇಕು, ತಿರ್ಗಾ ಸ್ಪಾಟಿಗೆ 2 ದಿನಕ್ಕೆ ಮುಂಚೆನೇ ಕಳಿಸಿ ತರಿಸ್ಕೊಂಬಿಡೋರು. ಆ ಖಾಲಿ ಆಗ್ತಿದ್ದಂಗೆ. ಅದರಲ್ಲೂ ಇವರು 1-2 ಎಕ್ಸ್ಪೋಸ್ ಜಾಸ್ತಿ ಆದರೂ ಸರಿ ಕೇರ್ ಮಾಡ್ತಿರಲಿಲ್ಲ ರವಿ ಸರ್ಗೆ. ಅವ್ರಿಗೆ ಕ್ವಾಲಿಟಿ ಬರಬೇಕು, ಅವ್ರಿಗೆ ಇಷ್ಟ ಆಗಬೇಕು, ಅದು ಆ ಥರ ಶಾರ್ಟ್ಗಳು ತೆಗಿತಾರೆ. ಅವ್ರ ಜೊತೆ ಕೂತ್ಕೊಂಡ್ಬಿಟ್ರೆ ನೋಡ್ತಾ ಇದ್ದರೆ ಇನ್ನೇನು, ಆಮೇಲೆ ಏನೋ ಹೆಂಗೋ ಅಂತಾರೆ ಪಕ್ಕದಲ್ಲಿ. ನಾವು ಇನ್ನು ಬೈದ್ಬಿಡ್ತಾರೆ ಅಂತ ನಾವು ಹುಷಾರಾಗಿ ಚೆನ್ನಾಗಿದೆ ಸರ್ ಅಂತೀವಿ. ಅಲ್ಲ, ಕೆಲವೆಲ್ಲ ಸೂಪರು, ಜಾಸ್ತಿ ಹೇಳೋಕ್ಕಲ್ಲ, ತಪ್ಪಾಗತ್ತೆ ಅದು. ಒಳ್ಳೆ ಕೆಲಸಗಾರರು ಅವ್ರ ಹತ್ರ ಕೆಲಸ ಮಾಡಿರೋದು ನಾವು ಮರೆಯೋಕ್ಕಾಗಲ್ಲ. ಶಾರ್ಟ್ಗಳಿಗೆ ತಲೆಲೇ ಇವೆ ನಮಗೆ ಅಂಥದ್ದು. ಭಾಳ ಸ್ಲೋ ಆಗಿ ನೀಟಾಗಿ ಮಾಡ್ತಾರೆ. ಅದೊಂದು ವಿಷಯದಲ್ಲಿ ಗ್ರೇಟ್. ಎಷ್ಟೋ ಕಲ್ತಿದ್ದೀನಿ ನಾನು, ಅದು ಅವ್ರ ಹತ್ರ ಬೇಕಾದಷ್ಟು ಕಲ್ತಿದ್ದೀನಿ. ಯಾಕೆ ಮಾಸ್ಟರ್ ಆಗಲಿಲ್ಲ ಸರ್? ಮಾಸ್ಟರ್ ಆಗೋಕ್ಕೆ 2-3 ಸರಿ ಆಫರ್ ಕೊಟ್ಟರು ನನಗೆ ಅವರು. ಆಗೋಣ ಅಂತಲೇ ಇದ್ವಿ. ಆಮೇಲೇನು ಮಾಸ್ಟರ್ ಆಗಿಬಿಟ್ರೆ ಕೆಲಸ ಕಡಿಮೆ ಆಗ್ಬಿಡುತ್ತೆ ನನಗೆ, ಎಲ್ಲ ಪಿಕ್ಚರ್ಗಳು ಸಿಕ್ಕಲ್ಲ ನನಗೆ. ಆರ್ಟಿಸ್ಟ್ ಅಲ್ವಾ ನಾನು, ಎಲ್ಲಿ ಕರೆದ್ರು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಒಂಚೂರು ಅವಾಯ್ಡ್ ಮಾಡಿ ಆರ್ಟಿಸ್ಟಾಗೇ ಇದ್ಬಿಡೋಣ ಅಂತ ಸುಮ್ಮನೆ ಅದೇ. ಕೆಲಸ ಬಿಟ್ಬಿಟ್ರೆ ಯಾವಾಗಲೇ ಬಿಟ್ಬಿಟ್ಟೆ ಸರ್. ನಾನು ಫುಲ್ ಬಿಜಿ ಕರ್ನಾಟಕದಲ್ಲಿ. ಎಲ್ಲ ಸಿನಿಮಾದವರು ಕರೆಯೋರು ನನಗೆ, ದಿನ ಕೆಲಸ ಅಲ್ಲಿಗೆ ಹೋಗೋಕ್ಕೆ ಆಗೋಲ್ಲ. ಹಾಗಾಗಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ಅಲ್ಲೊಂದು 7-8 ವರ್ಷ ಏನೋ ಇದ್ದೆ. ಅದರಲ್ಲೂ 5 ವರ್ಷ ಲೀವಲ್ಲೇ ಇದೆ, ಕಂಪ್ಲೀಟ್ ಲೀವ್. ಸಿನಿಮಾದಲ್ಲಿ ಆ್ಯಕ್ಟ್ರು ಸೆಲೆಬ್ರಿಟಿ ಅಂದ್ಬಿಟ್ಟು ನನಗೆ ಸ್ವಲ್ಪ ಒಳಗಡೆ ಇದು ಕೊಡುಮರೆ ಕೊಟ್ಟು ಅಡ್ಜಸ್ಟ್ ಮಾಡೋರು. ಲೀವ್ ಲೆಟ್ರ್ ಕೊಟ್ಕೊಂಡು ನಾನು ಒಂದು 5-6 ವರ್ಷ ತಳೆದೆ ಹಂಗೆ. ಅದೆಲ್ಲ ಮರೆಯೋಂಗಿಲ್ಲ ಸರ್. ಒಂದು ಅಣ್ಣವ್ರ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡ್ಬಿಟ್ಟು ರೋಡಲ್ಲಿ ಹೋಗ್ತಾ ಇದ್ದೀನಿ. ಇವನೇನೋ ಕೇಳಿ ಅಣ್ಣವ್ರ ಜೊತೆಯಲ್ಲಿ ಇವನೇ ಅಲ್ವೇನೋ. ಅದು ಏನು ಮರ್ಯಾದೆ ಸರ್ ಆ ಕಾಲದಲ್ಲಿ ನನಗೆ, ಅದನ್ನು ಮರೆಯೋಕ್ಕಾಗಲ್ಲ ಸರ್. ಅಂದರೆ ಇಷ್ಟ
ಎಷ್ಟು ಚಿತ್ರ ಮಾಡ್ತಿದ್ವಿ ನಾವು. ಅಣ್ಣವ್ರ ಪಿಕ್ಚರ್ ಒಂದೇ ಒಂದು ಪಿಕ್ಚರ್ ಪಾರ್ಟ್ ಮಾಡಿದೆ ಸರ್ ಆಗ ಆ ಸೀಸನಲ್ಲಿ. ಅದು ಏನು ಮರ್ಯಾದೆ ರೋಡಲ್ಲಿ, ನಾವು ಆ ರೋಡಲ್ಲಿ ಹೋಗೋಕ್ಕಾಗಲ್ಲ ಸರ್. ಅಭಿಮಾನಿಗಳು ನೋಡ್ಬಿಟ್ಟು ನಮ್ಮನ್ನು ಮರ್ಯಾದೆ, ಇವನೇ ಅಣ್ಣವ್ರ ಜೊತೆಲಿ ಈ ಥರ ಅಣ್ಣವ್ರ ಸಿನಿಮಾ ಅಂದ್ರೇ ನಮಗೆ ಭಯಂಕರ ಬೆಲೆ. ಆಮೇಲೆ ಎಲ್ಲಿ ಹೋದರೂ ನಮ್ಗೆ ಜನ ಮರ್ಯಾದೆ ಕೊಡೋರು, ಮಾತಾಡ್ಸೋದೇ ಬೇರೆ ರೀತಿ. ಇವೆಲ್ಲ ಒಂದು ತುಂಬ ನಮ್ಗೆ ಅದರಲ್ಲಿ ಅನುಭವಿಸಿದ್ವಿ. ಇದು ಕೊಟ್ಟಿದ್ದಾರೆ. ಅವ್ರದ್ದು ಒಂದೊಂದು ಪಿಕ್ಚರ್ ಮಾಡಿದ್ರು ನಾವು ಸಾಕು, ರೆಗ್ಯುಲರಾಗಿ ಹೊರಗಡೆ ಓಡಾಡೋಕ್ಕೆ ಖುಷಿ ನಮಗೆ. ಎಲ್ಲ ಯಾರು ಸಿಕ್ಕಿದ್ರು ಎಲ್ಲ ವಿಶ್ ಮಾಡೋರೆ ನಮಗೆ. ಆಮೇಲೆ ಇದ್ರ ಬಗ್ಗೆ ಹೇಳೋದು, ಚಿತ್ರ ಸರ್ ನಿಮ್ಮ ಫೈಟ್ ಚೆನ್ನಾಗಿತ್ತು ಸರ್ ಹಾಗೆ ಹೀಗೆ ಅಂತ. ಸೊ ನಿಮ್ಮ ಕುಟುಂಬದ ಬಗ್ಗೆ? ನಮ್ಮ ಕುಟುಂಬದ ಬಗ್ಗೆ ನಾನು, ನನ್ನ ಮಗ, ಮಗಳು, ನನಗೆ ಇಬ್ಬರೇ ಮಕ್ಕಳಲ್ವ, ನಾನು ಇಬ್ಬರನ್ನೂ ಊಟಿಯಲ್ಲಿ ಓದಿಸಿದೆ. ಇಬ್ಬರು ಎಜುಕೇಟೆಡ್ ಆಗಲಿ ಅಂತೇಳಿ. ನನ್ನ ಮಗಳು MBA ಕಂಪ್ಲೀಟ್ ಆಯಿತು. ನನ್ನ ಮಗ ಇದು ಡಿಗ್ರಿ ಮಾಡ್ಕೊಳ್ಳೋಕೆ ಮುಂಚೆ ಇದರಲ್ಲೇ BBM ಏನೋ ಮಾಡಿಕೊಂಡು ಅವನು ಡಿಸ್ಕಂಟಿನ್ಯೂ ಮಾಡಿದ್ರು. ಆನ್ಲೈನ್ ಏನೋ ಬಿಸ್ನೆಸ್ ಮಾಡ್ತಾನೆ. ನಮ್ಮ ಮಗಳು ನೋಡಿರ್ಬೇಕು ನೀವು, ನಿಮಗೆಲ್ಲ ಪರಿಚಯ ಇರಬೇಕು. ಪೇಟೆ ಹುಡುಗಿರು ಹಳ್ಳಿ ಲೈಫ್ ಫಸ್ಟು ರಿಯಾಲಿಟಿ ಶೋ ಬಂತು, ಜ್ಞಾಪಕ ಇರ್ಬೋದು ನಿಮಗೆ. ಅದರಲ್ಲಿ ನನ್ನ ಮಗಳು AJ ರ್ಯಾಂಬೋ ಅಂತ ರೆಕಾರ್ಡ್ ಬೇಕು ನಿಮಗೆ. ನನ್ನ ಮಗಳೇ ಗೆಲ್ಲಬೇಕಾಗಿತ್ತು. ಅದರಲ್ಲಿ ಏನೇನೋ ಇರುತ್ತೆ ಟ್ರಿಕ್ಸ್ಗಳು, ಏನು ಮಾಡೋಕ್ಕಾಗಲ್ಲ. ಯಾರು ಗೆದ್ರು, ಅವ್ರು ಗೆದ್ರು ಒಂದೇ, ಇವ್ರು ಗೆದ್ರು ಒಂದೇ. ನನ್ನ ಮಗಳು ಭಾಳ ಸ್ಟ್ರಾಂಗ್ ಫೇಲ್ ಆಗಿ ಎಲ್ಲರಿಗೂ ಹೋಗುತ್ತೆ, ಕೇಳಿ ನೋಡಿ. ಇವತ್ತು ನೈಟು ಸೀರಿಯಲ್ 8 ಗಂಟೆ ಬರುತ್ತೆ ಅಂದರೆ 1 ಅವರ್ ಇರೋದು 9 ಗಂಟೆವರೆಗೂ. ನನ್ನ ಮಗಳು ಬರೋದು ಕಾಯ್ತಾ ಇರೋರು. ಯಾಕೆಂದರೆ ನಯನ ಅಂತ ಗೆದ್ದಿದ್ದು ಹುಡುಗಿ ಇದ್ದಾಳೆ. ಆ ಹುಡುಗಿಗೂ ಇಬ್ಬರು ಯಾವಾಗಲೂ ಪೈಪೋಟಿ. ಎಲ್ಲದರಲ್ಲೂ ಹೊಡ್ಕೊಂಬರೋಳು ನನ್ನ ಮಗಳು. ಫೈಟಿಂಗಲ್ಲಿ, ಈ ಕಬಡ್ಡಿಲಿ, ಏನೇ ರನ್ನಿಂಗಲ್ಲಿ ಒಂದು ಮೂಟೆ ಎತ್ತಿದ ತಕ್ಷಣ ಎಷ್ಟೋ KG ಮೂಟೆ ಎತ್ತಿ. ಇವತ್ತು ಸ್ಪೈನಲ್ ಕಾರ್ಡಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಮಗಳಿಗೆ. ಅಷ್ಟು ರೆಕಾರ್ಡ್ ಬ್ರೇಕ್ ಅದರಲ್ಲಿ. ಇದೇ ನಮ್ಮ ಸುದೀಪ್ ಸಾರೇ ಇದು ಹ್ಯಾಂಕರಿಂಗು. ಇವರು ಅಕುಲ್ ಬಾಲಾಜಿ ಬಂದು ಫಸ್ಟು ಅಕುಲ್ ಬಾಲಾಜಿ ರಿಯಾಲಿಟಿ ಶೋ ಇದು. ಅದರಲ್ಲಿ ನನ್ನ ಮಗಳು ಭಾಳ ಹೆಸರು ಮಾಡಿದ್ದಾರೆ. ಅವಳಿಗೆ ನಾನು ಫೈಟೇ ಹೇಳ್ಕೊಟ್ಟಿಲ್ಲ ಸರ್. ಆ ಫೈಟ್ ಕೊಟ್ಟವ್ರೆ ಫೈಟ್ ಮಾಡಿದ್ದಾಳೆ ಅವಳು. ಇದು ಕೋಲ್ ಫೈಟು ಇವತ್ತು ನೋಡಿ ಹಾಕ್ಕೊಂಡು ಇದರಲ್ಲಿ ಯೂಟ್ಯೂಬ್ನಲ್ಲಿ. ಆ ಕೋಲ್ ಫೈಟು ಇವಳಿಗೆ ಹೆಂಗೆ ಬಂತು ಇಷ್ಟು ಕರೆಕ್ಟಾಗಿ ಸ್ಟೆಪ್ಪು ಇದೆಲ್ಲ ಅಂತ ನಾನು ಹೇಳ್ಕೊಟ್ಟು, ನನಗೂ ಹಿಂಗೇನೋ ಇದೆಲ್ಲ ಹಿಂಗೆ ಹೋಗ್ತಾರೆ ರಿಯಾಲಿಟಿ ಶೋ ಅಂತ ನನಗೆ ಏನಾದರೂ ಗೊತ್ತಿದ್ದರೆ ನಾನು ತಯಾರು ಮಾಡಿಬಿಡ್ತಾಯಿದ್ದೆ. ಏನು ನಮಗೆ ಅದೇ ಕೆಲಸ ದಿನ ಬೆಳಿಗ್ಗೆ ಇದ್ದರೆ ಎಲ್ಲಿಂದ ಏನು ರಿಯಾಕ್ಷನು ಇವೆಲ್ಲ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಆ ಸ್ಟೈಲು ಇದೆಲ್ಲ ಬಂದ್ಬಿಡೋದು. ಖುಷಿ ಇದೆ ಮಾಡೋ ಕೆಲಸ? ಹೌದು ಸರ್, ನಾನು ಭಾಳ ಖುಷಿ ಪಡ್ತೀನಿ. ಒಳ್ಳೆ ಕಲಾವಿದರಾಗ ಆ ಟೈಮಲ್ಲಿ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಾನು ರಾಜ್ಕುಮಾರ್ ಅವರು, ಅಣ್ಣವರು ಮತ್ತು ನಮ್ಮ ಇವರು ನಮಗೆ ಭಾಳ ಸಹಾಯ ಮಾಡಿದ್ದು ಹೇಳಿಲ್ಲ ಸರ್, ನಾನು ತಪ್ಪು ಮಾಡಿದೆ. ಪ್ರಭಾಕರ್ ಅವರು ನಮ್ಮ ಪ್ರತಿಯೊಬ್ಬ ಫೈಟ್ರಿಗೂ ಕೆಲಸ ಇಲ್ಲ ಅಂದರೂ ಕರೆದು ಕೆಲಸ ಕೊಡ್ತಿದ್ದವರು ಅವರೊಬ್ಬರೇ. ಆಮೇಲೆ ಅವ್ರ ಜೊತೆ ಫೈಟ್ ಮಾಡಬೇಕು ಅಂದರೆ ಖುಷಿ ಸರ್. ಏನು ಟೈಮಿಂಗ್ ಸರ್ ಅವ್ರದ್ದು. ನಾವು ಹಿಂಗೆ ಒಂದು ಪಂಚ್ ಹೊಡೆದು 2 ಪಂಚ್ ಹೊಡೆದು ಹಿಂಗೆ ತಿರುಗಿ ಹಿಂಗೆ ಇನ್ನೊಂದು ಬರಬೇಕು ಅನ್ನೋದ್ರೊಳಗೆ ಏನಾದರೂ ಸ್ಲಿಪ್ಪಾಗಿ ನಾವು ಹಿಂಗೆ ಹತ್ರ ಹೋಗ್ಬಿಟ್ರೆ ಅವ್ರು ಹಿಂಗೆ ಹತ್ರ ಬಂದಿದ್ರು ಹಿಂದಕ್ಕೆ ಹೋಗಿ ಮುಂದೆ ಬಂದು ತೊಗೊಂಡು ಆ ಪಂಚನ್ನ ಕವರ್ ಮಾಡೋರು ಸರ್. ನಂಬರ್ 1 ಫೈಟ್ ಮಾಸ್ಟ್ರು ಸರ್ ಅವರೇ ಆ್ಯಕ್ಚುಲಿ. ಅವ್ರಿಗಿರೋ ಟೈಮಿಂಗು, ಆ ಸ್ಟೈಲು, ಆ ರಿಯಾಕ್ಷನ್ಸ್ ಎಲ್ಲ ಅವ್ರ ಹತ್ರನೇ ಕಲ್ತಿದ್ದು ಸರ್ ನಾವೆಲ್ಲ. ಅದಕ್ಕೆ ನಮ್ಮ ಕನ್ನಡ ಫೈಟರ್ಸ್ಗಳಲ್ಲಿ ರಿಯಾಕ್ಷನ್ಸ್ ಜಾಸ್ತಿ ಇದೆ. ತಮಿಳ್ ಫೈಟ್ರುಗಳು ಬರ್ತಾರಲ್ಲ, ಅವ್ರ ಪಿಕ್ಚರ್ ನೋಡಿ ನಮ್ಮ ಪಿಕ್ಚರ್ ನೋಡಿ. ನಮಗೆ ಒಂದು ಪಂಚ್ ಬಿದ್ದರೆ ನಮ್ಮ ಮುಖದಲ್ಲಿ ಏನು ರಿಯಾಕ್ಷನ್ ಇರುತ್ತೆ, ಅವ್ರ ಮುಖದಲ್ಲಿ ಏನು ರಿಯಾಕ್ಷನ್ ಇರುತ್ತೆ, ನೀವು ಯಾರಿಗೆ ಲೈಕ್ ಮಾಡ್ತೀರ ನೀವೇ ಹೇಳ್ತೀರ. ಒಂದು ಪಂಚ್ಗೆ ಏನು ರಿಯಾಕ್ಷನ್ ಕೊಡ್ಬೇಕು ಕಲ್ತಿದ್ದವ್ರು ನಾವೇ ಸರ್, ನಮ್ಮ ಕರ್ನಾಟಕದ ಫೈಟ್ರುಗಳು. ಅದೆಲ್ಲ ಕಲ್ತಿದ್ದು ನಮ್ಮ ಪ್ರಭಾಕರ್ ಅವ್ರ ಹತ್ರ. ಪ್ರಭಾಕರ್ ಅವ್ರಿಗೆ ಎಲ್ಲ ಸಿನಿಮಾದಲ್ಲೂ ಕೆಲಸ ಕೊಟ್ಟವ್ರು ಸರ್. ನಮಗೆ ಮರೆಯೋಂಗಿಲ್ಲ. ನಮ್ಮ ಪ್ರಭಾಣ ಅಂತಲೇ ಕರೆಯೋದವ್ರಿಗೆ. ಅವರಂತೂ ಏನು ಇದು ಮಾಡೋರು. ಆವಾಗ ಅದೇ ಟೈಮ್ಗೆ ನಮ್ಮ ರವಿ ಸರ್ ಅವರು ಬ್ಯುಸಿ ಆದರು. ಅವರು ನನಗೆ ಹೇಳೋದು, ನಾನು ಮಾತ್ರ ಆರಾಮಾಗಿ ಇದ್ಬಿಟ್ರೆ ನಿಮ್ಮ ಪಾಡಿಗೆ, ನನ್ನ ಹತ್ರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋರು ಕೊಟ್ಟು ಆಮೇಲೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಟ್ವಿ ನಾವು. ಆಮೇಲೆ ಸ್ವಲ್ಪ ಪಿಕ್ಚರ್ ಕಮ್ಮಿ ಆಯಿತು ನಮ್ಮ ಸಾರ್ದು. ಆವಾಗಿಂದ ನಮಗೂ ಬೇರೆ ಕಡೆ ಹೋಗೋಕ್ಕಾಗಿ ಒಂದು ಕಡೆ ಸೆಟ್ಲಾಗಿದ್ವಿ, ಇನ್ನೊಂದು ಕಡೆ ಹೋಗ್ಬೇಕು ಅನ್ನೋ ಥರ ಇದಿಲ್ಲ. ಯಾರೇ ಕರೆದ್ರೂ ಹೋಗ್ತೀವಿ, ಕೂತಿದ್ವಿ. ಕೆಲಸಗಳು ಕಡಿಮೆನೇ ಈಗ 2 ವರ್ಷ ಆಯ್ತು ಮನೇಲಿ ಕೂತಿದ್ವಿ. ಅದರಿಂದ 2 ಪಿಕ್ಚರ್ ಮಾಡಿದೆ ಮಲಯಾಳಂ ಇದರಲ್ಲಿ. ಮಾಹಿ ಅಂತೇಳಿ ಕೇರಳಲ್ಲಿ ಜಾಲಿ ಫೈಟ್ ಮಾಸ್ಟ್ರು, ಅದಕ್ಕೊಂದು ಹೋಗಿದ್ದೆ. ಇನ್ನೊಂದು ಯಾವುದು ಎರ್ನಾಕುಳಂಗೆ ಹೋಗಿದ್ದೆ. ಅದಾದಮೇಲೆ ಮಾರ್ಚ್ ಆಯಿತು, ಕೋವಿಡ್ ಬಂತು. ಈಗ ತಿರ್ಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ದೊಡ್ಡ ಬ್ಯಾನರ್ ಸ್ಟಾರ್ಟೇ ಆಗಲಿಲ್ಲ. ಯಾವುದೋ ಒಂದು ರಾಬರ್ಟು ಅದು ಇವ್ರು ದೊಡ್ಡ ಪಿಕ್ಚರ್ಗಳಾಯಿತು. ಅದು ಎಲ್ಲ ಮುಂಚೆ ಶೂಟಿಂಗ್ ಆಗಿದ್ದಿದ್ದ ಚಿತ್ರಗಳು. ಈ ವರ್ಷ ಏನೋ ಒಳ್ಳೆ ಚಿತ್ರಗಳು, ಯಾರೋ ಒಳ್ಳೆ ಹೀರೋಗಳು ಎಲ್ಲ ಭಯಪಡ್ತಾರೆ ಈಗ ಕೋವಿಡನ್ನು. ಅದರಿಂದ ಯಾವುದು ನಡೀಲಿಲ್ಲ, ನಮಗೂ ಕೆಲಸ ಇಲ್ಲ, ಹಂಗೆ ಕೂತಿದ್ದೀವಿ. 2 ವರ್ಷ ಆಯಿತು ಸರ್. ಸೊ ಹ್ಯಾಪಿ ಲೈಫ್? ಹ್ಯಾಪಿ ಲೈಫ್ ಸರ್. ನಾನು ಸಿನಿಮಾಲಿ ಎಂಜಾಯ್ ಮಾಡಿದ್ದೀವಿ ಸರ್. ಇವತ್ತು ನಾನು ಹೇಳ್ತೀನಲ್ಲ, ಗೋಲ್ಡನ್ ಡೇಸ್ ನಮ್ಮದು.
ಏನು ನಾವೇನು ಫೈಟ್ರ್ ಅಂದರೆ ಫೈಟ್ರಲ್ಲ, ನಾವು ಆ್ಯಕ್ಚುಲಿ ಆರ್ಟಿಸ್ಟಾಗಿ ನಮ್ಮ ಜೋಸೆಮನ್ ಅವರು ಡೈರೆಕ್ಟ್ರುಗಳು, ನಮ್ಮ ವಿ ಸೋಮಶೇಖರ್ ಈಗಲೂ ಭಾರ್ಗವ್ ಅವ್ರು ಕೇಳಿ ಎಂಜಾಯ್ ಮಾಡ್ತಿದ್ವಿ. ಅವ್ರ ಕೆಲಸ ಆಯಿತು ಅಂದರೆ ಅವರು ನಮ್ಮನ್ನು ಫ್ರೀಯಾಗಿ ಬಿಟ್ಟು ನಾವು ಆರಾಮಾಗಿ ಕೂತ್ಕೊಂಡು ಎಲ್ಲ ಒಂದು ಕಡೆ ಚೇರಲ್ಲಿ ಕೂತ್ಕೊಂಡು ಆರಾಮ ನೋಡ್ತಾ ಕೂತಿರ್ತೀವಿ. ಕೆಲಸ ಇದ್ದರೆ ನಾವು ಕೆಲಸ ಮಾಡ್ತಿದ್ವಿ. ಕರಿಯೋಕ್ಕೆ ಮುಂಚೆನೇ ಅಲರ್ಟಾಗಿ ಕೂತ್ಕೋತಿದ್ವಿ. ಗೊತ್ತು ನಮಗೆ ಬಯಸ್ಕೋಬಾರ್ದು, ಟೈಮ್ ಅಂದರೆ ಟೈಮ್, ಹಂಗೆ ಹೋಗ್ಬಿಡ್ತೀವಿ. ಆ ಟೈಮ್ಗಳು ಕಲ್ತಿದ್ದು ನಾನು ಬೇಕಾದಷ್ಟು ಕಲ್ತಿದ್ದೀನಿ. ಹೇಳಿದ್ರೆ 5 ಗಂಟೆ ಅಂದರೆ 5 ಗಂಟೆಗೆ. ಆ ಥರ ಇನ್ಸಿಡೆಂಟ್ ಒಂದು ನಿಮ್ಗೆ ಹೇಳ್ಬಿಡ್ತೀನಿ ಬೇಕಾದ್ರೆ. ಫಸ್ಟು ರಣಧೀರ ಶೂಟಿಂಗ್ ಹೋದ್ವಿ. ಅದಕ್ಕೆ ಮುಂಚೆ ಇದು ಪ್ರೇಮ್ಲೋಕ ಕರೆದ್ರು, ರವಿ ಸಾರು ಕರೆದ್ರು. ಅದರಲ್ಲಿ ಅವ್ರದ್ದು ಬೇಸ್ ಅಮೌಂಟು ತಿಂಗಳಿಗೆ ಇಷ್ಟು ಕೊಡ್ತೀನಿ ಅಂದರು. ಅದರಲ್ಲಿ ನಮ್ಗೆ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ನಾವೇ ದಿನ ಒಂದೊಂದು ಫೈಟ್ಗೆ ಹೋಗ್ತಾ ಇದ್ವಿ. ನಮ್ಗೆ ಕಾಸು ಆಮೇಲೆ ಅದ್ರ ನೆಕ್ಸ್ಟ್ ಪಿಕ್ಚರ್ಗೆ ರಣಧೀರಾಗ ಹೋದ್ವಿ. ಬೆಳಗ್ಗೆ 3:15 ತೊಗೊಂಡೋಗಿ ರೂಮ್ಗೆ ಹಾಕಿದ್ರು ನಮಗೆ ಜರ್ನಿ. ತಿರ್ಗಾ 4:15 ಬಂದು ಬಾಗಿಲು ತಟ್ಟದು, ಎದೊಳ್ಳಿ ಜಲ್ದಿ ಶಾರ್ಟ್ ರೆಡಿ ಹೋಗ್ಬೇಕು 5 ಗಂಟೆಗೆಲ್ಲ. 5 ಗಂಟೆಗೆ ಸಾರು ಬಂದಿರಲ್ಲ, ಏನಿರಲ್ಲ, ನೀವೇನ್ರಿ ಯಾಕೆ ಹಿಂಗೆ ತೊಂದರೆ ಕೊಡ್ತೀರಾ ಅಂತ ಮ್ಯಾನೇಜರ್ಗೆ ಬೈದೆ ನಾನು. ಅವರು ಬಾ ನೀನು ಅದೆಲ್ಲ ಗೊತ್ತಿಲ್ಲಪ್ಪ, ಅವರು ನಂಗೆ ಹಿಂಗೆ ಬಾ ಅಂದರು. ಏನೋ ಅಂದ್ಕೊಂಡು ಅಲ್ಲಿ ಹೋಗೋಣ ಅಂತ, ಏನು ಬಂದಿರಲ್ಲ ಇವರು, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೋದ್ರೆ ಬೆಳಗ್ಗೆನೇ ಆರ್ಸ್ ರೇಟಿಂಗ್ ಸರ್ ಇವರು ರವಿ ಸಾರು. ಆರ್ಸ್ ಮೇಲೆ ಕೂತ್ಕೊಂಡು ಇದು ಮಾಡಿ ಅವ್ರು ನೋಡೇ ಕಲ್ತಿದ್ವಿ ನಾವು. ಭಾಳ ಇನ್ಮೇಲೆ ಯಾವತ್ತು ಟೈಮ್ ನಾವು ಕರೆಕ್ಟಾಗಿರಬೇಕು ಅನ್ನೋದು ಸತ್ಯವಾಗಲೂ ಇದು ನನಗೆ ಇನ್ಸಿಡೆಂಟು ಸರ್ ಇದು. ಆವಾಗ ಆರ್ಸಲ್ಲಿ ಕೂತ್ಕೊಂಡು ಟೈಟ್ಲ್ಸ್ ಮಾಡ್ತಾಯಿದ್ರು ಸರ್ ಇದರಲ್ಲಿ ಮರಳಲ್ಲಿ. ಹಲೆ ಬಂದರೆ ಅದು ಹೊರಟೋಗೋದು, ಅದಕ್ಕೆ ಇನ್ನೊಂದು ಟೈಟ್ಲು, ಅದೇ ಟೈಟ್ಲ್ ಶೂಟ್ ಮಾಡ್ತಾಯಿದ್ರು. ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ಅವಾಗ ಅವರು, ಭಾಳ ಸ್ಟ್ರಿಕ್ಟು. ಅಲ್ಲಿಂದ ಅದೆಲ್ಲ ಮುಗಿದ ತಕ್ಷಣ ನಮ್ಮ ಫೈಟಿಗೆ ಬಂದುಬಿಟ್ವಿ. ಫೈಟ್ ಬಂದರೆ ನಮ್ಮ ಆರ್ಸ್ಮನ್ ಬಾಬುನೇ ಫೈಟ್ ಮಾಸ್ಟ್ರು. ಅಲ್ಲಿಂದ ಒಂದು ಹೀರೋ ಬಂದು ನನ್ನ ಮೇಲೆ ಹಿಂಗೆ ಬೀಳೋದು, ಅದು ಒಂದು ಇನ್ಸಿಡೆಂಟು. ನಂದು ಬೆನ್ನು ಸಖತ್ ಏಟ್ ಬಿತ್ತು. ಅಲ್ಲಿಂದ ಹಿಂಗೆ ಮೇಲೆ ಹೀರೋ ನನ್ನ ಮೇಲೆ ಬರಬೇಕಲ್ಲ, ನಾನು ವೆಯ್ಟ್ ಜಾಸ್ತಿ, ನನ್ನ ಮೇಲೆ ಹಿಂಗೆ ಹೀರೋ ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡು ಹಿಂಗೆ ಇಬ್ಬರು ಫಾಲ್ ಆಯ್ತು ಕೆಳಗಡೆ ವಾಟ್ರ್ ಸಮುದ್ರ ಬಿದ್ದರೆ ನಾನು ನೀರು ಕಮ್ಮಿ ಆಗಿಬಿಟ್ಟಿದೆ. ಆ ನೀರು ಹೋಗ್ತಾ ಇರುತ್ತಲ್ಲ ಅಲೆ ಬಂದು ಆ ಅಲೆ ಕಮ್ಮಿಯಾಗಿ ಸ್ವಲ್ಪ ಏಟ್ ಬಿತ್ತು. ಆಮೇಲೆ ಸರಿ ಹೋಯ್ತು ಬಿಡಿ, ಒಂದು ಸ್ವಲ್ಪ ದಿವಸ ಅಷ್ಟೇ. ಆ ಥರ ಎಲ್ಲ ಬೇಕಾದಷ್ಟು ಏಟ್ಗಳು ಬೀಳುತ್ತೆ ನಮ್ಮ ಟೈಮ್ ಅಷ್ಟೇ. ನಾವು ಯಾವುದೇ ಎಂಥ ರಿಸ್ಕ್ ಇಲ್ಲಿ ಇದು ಬಂದು ಈಗ ಹೋಗ್ಬೇಕು ಅಂದ್ರೂ ಹೊರಟೋಗ್ತೀವಿ. ಒಂದೊಂದು ಸಾರಿ ಮಿಸ್ ಆದ ಬಿದ್ದುಬಿಡುತ್ತೆ. ಸಣ್ಣ ಪುಟ್ಟ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಭಾಳ ಅನುಭವಿಸಿದ್ದೀನಿ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.